Hi everyone, welcome to my YouTube channel NCERT Booster and I am your Prithvi. Today we will discuss about the polynomials. Polynomials ಇದು ಎಲ್ಲಿ ಬರ್ತದೆ ಅಂದ್ರೆ ಕ್ಲಾಸ್ 10 ಮ್ಯಾಥ್ಸ್ ನಲ್ಲಿ ಬರ್ತಕ್ಕಂತ ಒಂದು ಚಾಪ್ಟರ್ ಆಗಿದೆ, ಚಾಪ್ಟರ್ 2 ಆಗಿದೆ. ಅಂಡ್ ಈ ಪಾಲಿನಾಮಿಯಲ್ಸ್ ನಲ್ಲಿ ನಾವು ಏನೇನ ಸ್ಟಡಿ ಮಾಡಬೇಕು, ಎಕ್ಸರ್ಸೈಸ್ 1 ಮತ್ತು 2 ನ ಯಾವ ರೀತಿ ಕ್ವೆಶ್ಚನ್ಸ್ ಅನ್ನು ಸಾಲ್ವಿಂಗ್ ಮಾಡಬೇಕು ಎಲ್ಲವನ್ನು ಈಜಿಯಾಗಿ ಮೆಥಡ್ ನಲ್ಲಿ ಸಾಲ್ವ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡಬೇಕು ಆ್ಯಂಡ್ ವಿಡಿಯೋನ ಜಾಸ್ತಿ ಶೇರ್ ಮಾಡಬೇಕು. ಈ ಚಾಪ್ಟರ್ನಿಂದ ನಿಮಗೆ 1 ಮಾರ್ಕ್ಸ್ ಕೂಡ ಕಟ್ ಆದ್ರೂ ಕೂಡ ನನ್ನ ಹೆಸರನ್ನ ಚೇಂಜ್ ಮಾಡ್ಕೋತೀನಿ. ಸೊ ಎಲ್ಲರೂ ಏನು ಮಾಡಬೇಕಂದ್ರೆ ಕೊನೆವರೆಗೂ ಈ ವಿಡಿಯೋದಲ್ಲಿ ನೀವು ಇರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದ್ರಿಂದ ಮುಂಚೆ ನಾವು ಪಾಲಿನಾಮಿಯಲ್ಸ್ನಲ್ಲಿ ಎಷ್ಟು ಬರ್ತಾವೆ ಅಂದರೆ 3 ಟೈಪ್ಸ್ ಬರ್ತವೆ. 3 ಟೈಪ್ಸ್ನಲ್ಲಿ ಯಾವ ಅಂದರೆ ಈ ಪಾಲಿನಾಮಿಯಲ್ಸ್ನಲ್ಲಿ 3 ಟೈಪ್ಸ್ ಬರ್ತವೆ. ಈ 3 ಟೈಪ್ಸ್ನಲ್ಲಿ ಯಾವ ಅಂದರೆ ಫಸ್ಟ್ ಒನ್ ಈಸ್ ಲೀನಿಯರ್ polynomial. Second one is quadratic polynomials. And the third one is cubic polynomials. ನಿಮಗೆ ಪಾಲಿನಾಮಿಯಲ್ಸ್ ಇದರಲ್ಲಿ ಲೀನಿಯರ್ ಪಾಲಿನಾಮಿಯಲ್ಸ್ ಅಂದರೆ ಇದು 1 ಡಿಗ್ರಿ ಮಾತ್ರ ಹೊಂದಿರುತ್ತೆ. ಈ ಪಾಲಿನಾಮಿಯಲ್ ಓನ್ಲಿ 1 ಡಿಗ್ರಿಯನ್ನು ಹೊಂದಿರುತ್ತೆ. ಸೆಕೆಂಡ್ ಒನ್ನು 2 ಡಿಗ್ರೀಸನ್ನು ಹೊಂದಿರುತ್ತೆ. ಆ್ಯಂಡ್ ಥರ್ಡ್ ಒನ್ನು ಕ್ಯೂಬಿಕ್ ಪಾಲಿನಾಮಿಯಲ್ ಇದ್ದು 3 ಡಿಗ್ರೀಸನ್ನು ಹೊಂದಿರುತ್ತೆ. ಈ ಡಿಗ್ರೀಸ್ ಅನ್ನೋಕ್ಕಿಂತ ಮುಂಚೆ ಈ ಡಿಗ್ರೀಸ್ ಅಂದರೆ ಏನು ಅನ್ನೋದನ್ನು ನಾವು ಇವಾಗ ನೋಡ್ಕೊಳ್ಳೋಣ. ವಾಟ್ ಈಸ್ ದ ಡಿಗ್ರೀಸ್ ಆಫ್ ಎಕ್ಸ್ ಅಂತ ನೋಡ್ಕೊಳ್ಳೋಣ. ಡಿಗ್ರಿ ಅಂದರೆ ಏನು? ಡಿಗ್ರಿ ಅಂದರೆ ದ ಹೈಯೆಸ್ಟ್ ವ್ಯಾಲ್ಯೂ ಆಫ್ ದ ಹೈಯೆಸ್ಟ್ ಪವರ್ ಆಫ್ ದ ಎಕ್ಸ್ ಈಸ್ ಕಾಲ್ಡ್ ಆಸ್ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳ್ತಾರೆ. ಏನಂದರೆ ಇಫ್ ಪಿ ಆಫ್ ಎಕ್ಸ್ ಈಸ್ ಅ ಪಾಲಿನಾಮಿಯಲ್. ಇವಾಗ ಪಿ ಆಫ್ ಎಕ್ಸ್ ಅನ್ನೋದು ಒಂದು ಪಾಲಿನಾಮಿಯಲ್ ಅಂತ ನಾವು ಅನ್ಕೊಳ್ಳೋಣ. ಇನ್ ಎಕ್ಸ್ ದ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇನ್ P of x is called degrees of polynomial. Degrees of polynomials or ಇದಕ್ಕೆ ಇನ್ನೊಂದು ಹೆಸರು ಏನಂತ ಅಂದರೆ ಜೀರೋಸ್ ಆಫ್ ಪಾಲಿನಾಮಿಯಲ್ ಅಂತಲೂ ಕೂಡ ಕರೀತಾರೆ. ವಾಟ್ ಈಸ್ ದ ಡಿಗ್ರೀಸ್ ಆಫ್ ಪಾಲಿನಾಮಿಯಲ್? ಇವಾಗ ಪಿ ಆಫ್ ಎಕ್ಸ್ ಇವಾಗ ನೋಡ್ಕೊಳ್ಳೋಣ. ಏನಂದರೆ ಒಂದು ಪಾಲಿನಾಮಿಯಲ್ನ ತೊಗೊಳ್ಳೋಣ. ಫಾರ್ ದ ಎಕ್ಸಾಂಪಲ್ ಯಾವುದಂದರೆ ಎಕ್ಸ್ ಮೈನಸ್ 1 ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಅಂತ ತೊಗೊಳ್ಳೋಣ. ಇವಾಗ ಈ ಎಕ್ಸ್ನ ವ್ಯಾಲ್ಯೂನಲ್ಲಿ ಎಷ್ಟು ವ್ಯಾಲ್ಯೂವನ್ನು ಪುಟ್ ಮಾಡಿದಾಗ, ಯಾವ ವ್ಯಾಲ್ಯೂವನ್ನು ಪುಟ್ ಮಾಡಿದಾಗ ಅಥವಾ ಎಷ್ಟು ವ್ಯಾಲ್ಯೂವನ್ನು ಪುಟ್ ಮಾಡಿದಾಗ ಈ ಪಾಲಿನಾಮಿಯಲ್ನ ನಾವು 0 ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ನೋಡಿದ್ರೆ, ಇವಾಗ ಎಕ್ಸ್ ಈಕ್ವಲ್ ಟು +1 ಪುಟ್ ಮಾಡಿದ್ರೆ ಏನಾಗುತ್ತೆ? ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಆಗಿ ಈ ಪಾಲಿನಾಮಿಯಲ್ ಕನ್ವರ್ಟ್ ಆಗುತ್ತೆ. ಇಲ್ಲಿ ಓನ್ಲಿ 1 ಡಿಗ್ರಿಯನ್ನು ಹೊಂದಿದೆ. ಯಾವುದು? ಇಟ್ ಈಸ್ ಲೀನಿಯರ್ ಪಾಲಿನಾಮಿಯಲ್. ಸೊ ಅದಕ್ಕೆ ಇದು 1 ಡಿಗ್ರಿಯನ್ನು ಹೊಂದಿದೆ. ಫಾರ್ ದ ಎಕ್ಸಾಂಪಲ್ ಇವಾಗ ನಾವು ಬೇರೆ ಡಿಗ್ರಿಯನ್ನು ತೊಗೊಂಡ್ರೆ ಲೈಕ್ ಇವಾಗ x² - 2x - 8 ಈ ರೀತಿ ಪಾಲಿನಾಮಿಯಲ್ಸ್ ತೊಗೊಂಡಾಗ ಇವುಗಳು ಏನು ಮಾಡ್ತಾವೆ ಅಂದರೆ 2 ಡಿಗ್ರೀಸನ್ನು ಶೋ ಮಾಡ್ತವೆ. ಅಂದರೆ ಎಕ್ಸ್ ವ್ಯಾಲ್ಯೂಗಳನ್ನು 2 ಶೋ ಮಾಡ್ತವೆ. 2 ಪುಟ್ ಮಾಡೋದ್ರಿಂದ ಒಂದು ವ್ಯಾಲ್ಯೂನ ಪುಟ್ ಮಾಡಿದ್ರೆ 0 ಆಗುತ್ತೆ. ಆ್ಯಂಡ್ ಏನೋದರ್ ಎಕ್ಸ್ ವ್ಯಾಲ್ಯೂ 2 ವ್ಯಾಲ್ಯೂಗಳು ಬರ್ತವೆ. ಆ ವ್ಯಾಲ್ಯೂವನ್ನು ಕೂಡ ಪುಟ್ ಮಾಡಿದ್ರೆ ಏನು
0 ಬರುತ್ತೆ ಅಂತ ಹೇಳ್ಬೋದು. ದಿಸ್ ಈಸ್ ಯಾವುದಂದರೆ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ನಾವು ಈ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ನ ಬಗ್ಗೆ ಈ ಚಾಪ್ಟರ್ನಲ್ಲಿ ಸ್ಟಡಿ ಮಾಡೋಣ. ಜಾಸ್ತಿ ಅಂದರೆ ಈ ಚಾಪ್ಟರ್ನಲ್ಲಿ ಓನ್ಲಿ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಸ್ ಬಗ್ಗೆನೇ ಹೇಳಿದ್ದಾರೆ. ಸೊ ನಿಮಗೆ ಬೇಸಿಕ್ಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಬೇಸಿಕ್ಸ್ ಏನು ಎಕ್ಸಸೈಸ್, ಇವಾಗ ನಾವು ಡೈರೆಕ್ಟಾಗಿ ಎಕ್ಸಸೈಸ್ 2.1ಗೆ ಬರೋಣ. 2.1ನಲ್ಲಿ ಏನಂತ ಹೇಳಿದ್ದಾರೆ ನೋಡ್ರಿ, ದ ಗ್ರಾಫ್ಸ್ ಆಫ್ y ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್. ಏನಂದರೆ ದ ಗ್ರಾಫ್ ಆಫ್ y ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಆರ್ ಗಿವನ್ ಇನ್ ದ ಫಿಗರ್ 2.10 below. For some polynomials p of x, find the number of zeros of a p of x in each case. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದರೆ ಎಷ್ಟು ಡಿಗ್ರೀಸನ್ನು ಹೊಂದಿದೆ ಅಂತ ಇಲ್ಲಿ ಕೇಳ್ತಿದ್ದಾರೆ. ಇಲ್ಲಿ ನಾನು ಎಕ್ಸಾಮ್ ಪರ್ಪಸ್ ಆಗಿ ಓನ್ಲಿ 1 ಮಾರ್ಕ್ಸ್ ಅಥವಾ 1 ಮಾರ್ಕ್ಸಿಗೆ ಜಾಸ್ತಿ ಮಲ್ಟಿಪಲ್ ಚಾಯ್ಸ್ನಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನಾನು ಒಂದು ಸಿಂಪಲ್ ಮೆಥಡ್ನ ಮುಖಾಂತರ ಹೇಳ್ಕೊಳ್ತೀನಿ. ವಾಟ್ ಈಸ್ ದ್ಯಾಟ್ ಸಿಂಪಲ್ ಮೆಥಡ್ ಆರ್ ಸಿಗ್ಮಾ ಮೆಥಡ್? ಇಲ್ಲಿ ಆಲ್ಮೋಸ್ಟ್ ಸಿಗ್ಮಾ ಬಾಯ್ಸ್ ಅಂತ ಇರ್ತೀರಾ. ಸಿಗ್ಮಾ ಮೆಥಡ್, ವಾಟ್ ಈಸ್ ದ ಸಿಗ್ಮಾ ಮೆಥಡ್ ಅಂದರೆ ಇಲ್ಲಿ ಎಕ್ಸ್ ಆ್ಯಕ್ಸಸ್ ಮೇಲೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಕೊಂಡು ಹೋಗೋಣ, ಈ ಎಕ್ಸ್ ಆ್ಯಕ್ಸಸ್ ಮೇಲೆ ಎಷ್ಟು ಸಾರಿ ಅದು ಆ ಗೆರೆ ಇದ್ದದ್ದು ಕ್ರ್ಯಾಕ್ ಮಾಡ್ಕೊಂಡು ಹೋಗುತ್ತೋ ಅಥವಾ ಅಲ್ಲಿ ಹಾದುಕೊಂಡು ಹೋಗುತ್ತೋ ಅಷ್ಟು ಪಿ ಆಫ್ ಎಕ್ಸ್ನ ಜೀರೋಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಳಿ, 1 ಆಗಿದೆ, 2, 3 ಆ್ಯಂಡ್ 4. ಇಲ್ಲಿ 4 ಡಿಗ್ರೀಸನ್ನು ಇದು ಹೊಂದಿದೆ ಅಂತ ನಾವು ಅನ್ಕೊಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ 4 ಡಿಗ್ರೀಸನ್ನು ಹೊಂದಿದೆ. ಸೊ ಅದೇ ರೀತಿ ಎಷ್ಟೆಷ್ಟು ಡಿಗ್ರೀಸನ್ನು ಎಲ್ಲಿ ಹೊಂದುತ್ತೋ ಅದನ್ನು ಏನಂತ ಕರೀತಾರೆ ಅಂದರೆ ಡಿಗ್ರೀಸ್ ಆಫ್ ಜೀರೋಸ್ ಆಫ್ ಪಿ ಆಫ್ ಎಕ್ಸ್ ಅಥವಾ ಡಿಗ್ರೀಸ್ ಆಫ್ ಪಿ ಆಫ್ ಎಕ್ಸ್ ಅಂತ ನಾವು ನೋಡ್ಬೋದು. ಇವಾಗ ಹೇಳ್ಬೋದು ಅಂತ ನೋಡ್ಕೊಳ್ಳಿ, ಇಲ್ಲಿ ಫಸ್ಟ್ ಡಯಾಗ್ರಾಮ್ನಲ್ಲಿ ಫಸ್ಟ್ ಗ್ರಾಫ್ನಲ್ಲಿ ಎಷ್ಟು ಪಿ ಆಫ್ ಎಕ್ಸ್ ಎಷ್ಟು ಜೀರೋಸ್ ಆಗುತ್ತೆ ಅಂದರೆ ಹಿಯರ್ ಒಂದು ಕೂಡ ಎಕ್ಸ್ನ ರೇಖೆ ಮೇಲೆ ಹಾದು ಹೋಗಿಲ್ಲ ಗೆರೆ. ಸೊ ಓನ್ಲಿ ವೈನ ಮೇಲೆ ಹಾದು ಹೋಗಿದೆ. ಸೊ ಇದ್ರ ಜೀರೋಸ್ ಎಷ್ಟಾಗುತ್ತೆ ಅಂದರೆ ಪಿ ಆಫ್ ಜೀರೋಸ್ ಇಸ್ ಈಕ್ವಲ್ ಟು 0 ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಇಲ್ಲಿ ಜೀರೋಸ್ ಆರ್ 0 ಅಂತಲೂ ಹೇಳ್ಬೋದು. ಇಲ್ಲಿ ಓನ್ಲಿ 1 ಆಗಿದೆ, ಸೊ ಇಲ್ಲಿ 1 ಅಂತ ಹೇಳ್ಬೋದು. ಇಲ್ಲಿ 1, 2, 3 ಪಾಯಿಂಟ್ಸಲ್ಲಿ ಹಾದೋಗಿದೆ. ಸೊ ಈ ಗ್ರಾಫ್ಗೆ 3 ಜೀರೋಸ್ ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್ ಇಲ್ಲಿ 1, 2 ಅಲ್ಲಿ ಕ್ರ್ಯಾಕ್ ಆಗಿದೆ, ಇಲ್ಲಿ 2 ಜೀರೋಸ್ ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್ ಫಿಫ್ತ್ ಕ್ವಶನಲ್ಲಿ 1, 2, 3, 4 ಇಲ್ಲಿ 4ನಲ್ಲಿ ಕ್ರ್ಯಾಕ್ ಆಗಿದೆ. ಸೊ 4 ಜೀರೋಸ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ 1, 2 ಇಲ್ಲಿ 1 ಮಿನಿಟ್ ಇಲ್ಲಿ ನೋಡ್ಕೊಂಡು ಹೋಗಿ 1, 2, 3, 4, 5 ಇಲ್ಲಿ 5 ಜೀರೋಸ್ ಇದೆ. ಎಷ್ಟು? ದೇರ್ ಈಸ್ 5 ಜೀರೋಸ್ ಅಂತ ನಾವು ಏನು ಮಾಡ್ಬೋದು ಹೇಳ್ಬೋದು. ವಾಟ್ ಇಸ್ ದಟ್? ದೇರ್ ಈಸ್ ದ 5 ಜೀರೋಸ್. ಇಲ್ಲಿ ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಟೋಟಲಾಗಿ ಎಷ್ಟು ಜೀರೋಸ್ ಬರುತ್ತೆ? ಸಾರಿ ನಾಟ್ 5 ಜೀರೋಸ್, ದೇರ್ ಈಸ್ 3 ಜೀರೋಸ್. ಸಾರಿ, ಐ ಆಮ್ ಜಸ್ಟ್ ಕನ್ಫ್ಯೂಸ್ಡ್. ಇಲ್ಲಿ ಎಷ್ಟು ಪಾಯಿಂಟ್ ಕ್ರ್ಯಾಕ್ ಆಗಿದೆ? 1, 2, 3 ಓನ್ಲಿ 3 ಜೀರೋಸ್ ಬರುತ್ತೆ. ಓನ್ಲಿ 3 ಜೀರೋಸ್ ಇಲ್ಲಿ ಬರುತ್ತೆ. ಸೊ ಇದ್ರ ಮುಖಾಂತರ ಅಂದರೆ ಎಕ್ಸಸೈಸ್ 2.1 ಈಸ್ ಕಂಪ್ಲೀಟೆಡ್. ಇನ್ನು ನಾವೆಲ್ಲ ಹೋಗ್ಬೇಕಂದ್ರೆ ಎಕ್ಸಸೈಸ್ 2.2ಗೆ ಹೋಗಬೇಕು. ವಾಟ್ ಈಸ್ ದಟ್? ಎಕ್ಸಸೈಸ್ 2.2ಗೆ. ಎಕ್ಸರ್ಸೈಸ್ 2.2ಗೆ ಹೋಗೋಕ್ಕಿಂತ ಮುಂಚೆ ಅದರದ್ದು ಸ್ವಲ್ಪ ಏನಂದರೆ ಬೇಸಿಕ್ಸ್ ಮೆಥಡ್ಸ್ನ ಮತ್ತು ಫಾರ್ಮುಲಾಸನ್ನು ನಾವು ನೋಡ್ಕೊಂಡು ಹೋಗೋಣ. ವಾಟ್ ಆರ್ ದ ಬೇಸಿಕ್ ಮೆಥಡ್ಸ್ ಅಂತ ನೋಡ್ಕೊಂಡು ಹೋಗಬೇಕಾದ್ರೆ ಇವಾಗ ನಾವಿವಾಗ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಸನ್ನು ಹೊಂದಿರ್ತೀನಿ. ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಸ್ ಯಾವ ಫಾರ್ಮಲ್ಲಿ ಇರ್ತಾವಂದರೆ, ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಸು ax² + bx + c
ಈ ಫಾರ್ಮ್ಯಾಟ್ನಲ್ಲಿ ಇರ್ತವೆ. ಇಲ್ಲಿ ಎಷ್ಟು ಜೀರೋಸನ್ನು ಇದು ಹೊಂದಿರುತ್ತಂದರೆ ಎಷ್ಟು ಜೀರೋಸನ್ನು ಹೊಂದಿರುತ್ತೆ? 2 ಜೀರೋಸನ್ನು ಹೊಂದಿರುತ್ತೆ. ದ್ಯಾಟ್ ಆರ್ 1 ಈಸ್ ಆಲ್ಫಾ ಅಂತ ಅಂದ್ಕೊಳ್ಳೋಣ, 1 ಈಸ್ ಬೀಟಾ ಅಂತ ನಾವು ಅಂದ್ಕೊಳ್ಳೋಣ. ದೀಸ್ ಆರ್ 2 ಜೀರೋಸ್. ಏನು 2 ಜೀರೋಸ್ ಅಂತ ನಾವು ಅಂದ್ಕೊಳ್ಳೋಣ. ಈ 2 ಜೀರೋಸ್ಗೆ ಮತ್ತು ಈ ಜೀರೋಸ್ಗೆ ಮತ್ತು ಅಲ್ಲಿರ್ತಕ್ಕಂಥ ಎ ಬಿ ಸಿಗಳಿಗೆ ಇರ್ತಕ್ಕಂಥ ಕಾಮನ್ ಆಗಿರ್ತಕ್ಕಂಥ ಒಂದು ಏನು ಬರುತ್ತೆ, ವೆರಿಫಿಕೇಷನ್ ರಿಲೇಷನ್ಶಿಪ್ ಬರುತ್ತೆ. ಆ ರಿಲೇಷನ್ಶಿಪ್ ಯಾವುದಂದರೆ, ಜಸ್ಟ್ ಮಿನಿಟ್, ರಿಲೇಷನ್ಶಿಪ್ ಯಾವುದಂದರೆ, 1 ಮಿನಿಟ್, ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಒಂದು ರಿಲೇಷನ್ ಬರುತ್ತೆ. ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ ಅಂತ ಈ 2 ರಿಲೇಷನ್ಸ್ ಏನು ನಮ್ಮ ಎಕ್ಸಸೈಸ್ 2.2ಗೆ ವೆರಿ ವೆರಿ ಇಂಪಾರ್ಟೆಂಟ್. ಈ ಎರಡು ರಿಲೇಷನ್ಶಿಪ್ 1 ಆ್ಯಂಡ್ 2 ಎಕ್ಸಸೈಸ್ 2.2ನಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನಾವು ಇವಾಗ ಎಕ್ಸಸೈಸ್ 2.2ನಲ್ಲಿ ನೋಡ್ಕೊಂಡು ಹೋಗೋಣ. ದ ಎಕ್ಸಸೈಸ್ 2.2 ಕ್ವಶನ್ 1 ಏನಂದರೆ, ಎಕ್ಸಸೈಸ್ 2.2 ಕ್ವಶನ್ 1ನಲ್ಲಿ ಏನೇನನ್ನು ಕೊಟ್ಟಿದ್ದಾರೆ ಅಂದರೆ ನೋಡ್ಕೊಂಡು ಹೋಗೋಣ. ಫೈಂಡ್ ದ ಜೀರೋಸ್ ಆಫ್ ಫಾಲೋವಿಂಗ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಸ್. ಇಲ್ಲೇನಂದರೆ ಜೀರೋಸ್ ಆಫ್ ಫಾಲೋವಿಂಗ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಸನ್ನು ಕಂಡುಹಿಡಿಯಿರಿ. ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಜೀರೋಸ್ ಆ್ಯಂಡ್ ದ ಕೋಎಫಿಷಿಯೆಂಟ್ಸ್. ಈ ಕೋಎಫಿಷಿಯೆಂಟ್ಸ್ ಮತ್ತು ಜೀರೋಗಿರ್ತಕ್ಕಂಥ ರಿಲೇಷನ್ಶಿಪ್ ನಾನು ಆವಾಗಲೇ ಹೇಳಿದ್ನಲ್ಲ, ಅದರ ಮುಖಾಂತರ ವೆರಿಫೈ ಮಾಡಿಬಿಟ್ಟು ತೋರಿಸ್ರಿ ಅಂತ ಇಲ್ಲಿ ಹೇಳಿದ್ದಾರೆ. ಇದರಲ್ಲಿ ಫಸ್ಟ್ ಕ್ವಶನ್ ಯಾವುದಂದರೆ, ಫಸ್ಟ್ ಒನ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಏನಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಇಲ್ಲಿ ಇದು ಯಾವ ಫಾರ್ಮಲ್ಲಿದೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ಸ್ ಟು 0 ಫಾರ್ಮ್ನಲ್ಲಿ ಏನಿದೆ ಇದಿದೆ. ಇದರಲ್ಲಿ ನಾವೇನು ನೋಡ್ಕೋಬೇಕಂದ್ರೆ, ಎ ಈಸ್ ಈಕ್ವಲ್ಸ್ ಟು ಎಷ್ಟಿದೆ, 1 ಇದೆ, ಬಿ ಈಸ್ ಈಕ್ವಲ್ಸ್ ಟು -2 ಇದೆ, ಆ್ಯಂಡ್ ಸಿ ಈಸ್ ಈಕ್ವಲ್ಸ್ ಟು -8 ಇದೆ. ಇವಾಗ ನಾವು ಜೀರೋವನ್ನು ಕಂಡುಹಿಡಿಬೇಕಂದ್ರೆ ನಾವು ಏನು ಮಾಡಬೇಕಂದ್ರೆ, ಈ 2x ಏನಿದೆಯಲ್ಲ, ಈ 2xನ್ನು ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಅಂದರೆ 2 ಭಾಗಗಳಾಗಿ ಡಿವೈಡ್ ಮಾಡಬೇಕಾಗುತ್ತೆ. ಯಾವ ರೀತಿ ಡಿವೈಡ್ ಮಾಡಬೇಕು, ಅದನ್ನು ಯಾವ ರೀತಿ ನಾವು ಡಿವೈಡ್ ಮಾಡಬೇಕು ಅಂದರೆ, ನೋಡ್ಕೊಂಡೋಗಿ ಇದನ್ನು ಯಾವ ರೀತಿ, ಈ ಭಾಗವನ್ನು ನಾವು ಯಾವ ರೀತಿ ಡಿವೈಡ್ ಮಾಡಬೇಕು ಅಂತ ಅಂದ್ಕೊಂಡು ಹೋದರೆ, ಇದು ಪ್ರಾಡಕ್ಟ್ ಮಾಡಿದಾಗ ಯಾವುದ್ರ ಪ್ರಾಡಕ್ಟು, ಎ ಮತ್ತು ಸಿ, ಟೋಟಲಾಗಿ ಎ ಮತ್ತು ಎ ಇಂಟು ಸಿ ಮಾಡಿದಾಗ ಎಷ್ಟು ಬರುತ್ತೆ, -8 ಬರುತ್ತೆ. ಪ್ರಾಡಕ್ಟ್ ಮಾಡಿದಾಗ -8 ಬರಬೇಕು. ಆ 2 ಅಂಕಿಗಳನ್ನು, ಆ ಸ್ಪ್ಲಿಟ್ ಮಾಡ್ತಕ್ಕಂಥ 2 ಅಂಕಿಗಳನ್ನು ಪ್ರಾಡಕ್ಟ್ ಮಾಡಿದಾಗ -8 ಬರಬೇಕು. ಆ್ಯಂಡ್ ಸಮ್ ಮಾಡಿದಾಗ ಬಿನಲ್ಲಿ ಎಷ್ಟು ವ್ಯಾಲ್ಯೂ ಇದೆ, -2 ಇದೆಯಲ್ಲ, ಅದರ ವ್ಯಾಲ್ಯೂ ಬರಬೇಕು. ಪ್ರಾಡಕ್ಟ್ ಮಾಡಿದಾಗ ಎ ಇಂಟು ಸಿ ಮಾಡಿದಾಗ ಇವಾಗ ಎನಲ್ಲಿ ಎಷ್ಟಿದೆ, 1 ಇದೆ, ಆ್ಯಂಡ್ ಸಿನಲ್ಲಿ ಎಷ್ಟಿದೆ, -8 ಇದೆ. ಈ ಎ ಇಂಟು ಸಿ ಮಾಡಿದಾಗ ಎಷ್ಟು ವ್ಯಾಲ್ಯೂ ಬರುತ್ತೋ ಅಷ್ಟು ವ್ಯಾಲ್ಯೂ ಪ್ರಾಡಕ್ಟ್ ಮಾಡಿದಾಗ ಆ ಸ್ಪ್ಲಿಟ್ ಮಾಡ್ತಕ್ಕಂಥ 2 ಏನು ಇರ್ತಾವಲ್ಲ ಆ ವ್ಯಾಲ್ಯೂಗಳು ಬರಬೇಕು. ಆ್ಯಂಡ್ ಸಮ್ ಮಾಡಿದಾಗ ಬಿನ ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟು ಬರಬೇಕು. ಪ್ರಾಡಕ್ಟ್ ಮಾಡೋದು ಹೆಂಗೆ, ಸಮ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಡು ಹೋಗೋದಾದರೆ, ಇಲ್ಲಿ ಹೈಯೆಸ್ಟ್ ನಂಬರ್ ಎಷ್ಟು, -8 ಅಂತ ಅನ್ಕೊಳ್ಳೋಣ. ಅದರ 8ರದ್ದು ನಾವು ಫ್ಯಾಕ್ಟರೈಸೇಷನ್ ಮಾಡೋಣ. ಸೊ ಇಲ್ಲಿ 2 ಮಾಡಿದಾಗ 4 ಬರುತ್ತೆ, ಆ್ಯಂಡ್ ಅಗೇನ್ 2 ಇಂದ ಡಿವೈಡ್ ಮಾಡಿದಾಗ 2 ಬರುತ್ತೆ, ಆ್ಯಂಡ್ ಅಗೇನ್ 2 ಇಂದ ಡಿವೈಡ್ ಮಾಡಿದಾಗ 1 ಬರುತ್ತೆ. ಸೊ ಇಲ್ಲಿ ನಾವು ಏನು ಮಾಡೋಣ ಅಂದರೆ, ಇದ್ರ ಮುಖಾಂತರ ನಾವು ಯಾವ ರೀತಿ ಸ್ಪ್ಲಿಟಿಂಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ಕೊಂಡು ಹೋಗೋದಾದರೆ ನೋಡ್ಕೊಳ್ಳಿ, 2 ಇಂಟು 4 ಮಾಡಿದಾಗ ಎಷ್ಟಾಗುತ್ತೆ, 8 ಆಗುತ್ತೆ, ಆ್ಯಂಡ್ 4 - 2 ಮಾಡಿದಾಗ 2 ಆಗುತ್ತೆ. ಸೊ 4 ಆ್ಯಂಡ್ 2ನಿಂದ ನಾವು ಏನು ಮಾಡ್ಬೋದು, ಡಿವೈಡ್ ಮಾಡ್ಬೋದು. ದೀಸ್ ಅಂಕೀಸ್ ಆರ್ 4 ಆ್ಯಂಡ್ 2 ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ನಾವು ನೋಡಬೇಕಾಗಿರೋದು ಏನಂದರೆ, ಪ್ರಾಡಕ್ಟ್ ಮಾಡಿದಾಗ 8 ಬರಬೇಕು. ಸೊ
ಯಾವುದಾದ್ರೂ ಈ 2 ಅಂಕಿನಲ್ಲಿ ಒಂದು ಮೈನಸ್ ಇರಬೇಕು. ದೀಸ್ ಆರ್ ಓಕೆ. ಈ 2 ಅಂಕಿನಲ್ಲಿ ಯಾವುದಾದ್ರೂ ಒಂದು ಮೈನಸ್ ಇರಬೇಕು. ಅದು ಯಾವ್ದು ಮೈನಸ್ ಇರಬೇಕಂದ್ರೆ ಇಲ್ಲಿ ವ್ಯಾಲ್ಯೂ -2 ಬಂದಿದೆ. ಸೊ ಬಿಗ್ಗರ್ ಒನ್ ಇದ್ದದ್ದು 2 ಬರುತ್ತೆ. ಇವೆರಡುಗಳನ್ನು ಇಂಟು ಮಾಡಿ ನೋಡ್ರಿ -8 ಬರುತ್ತೆ. ಇವೆರಡುಗಳನ್ನು ಸಮ್ ಮಾಡಿ ನೋಡ್ರಿ -2 ಬರುತ್ತೆ. ಸೊ ಇವುಗಳನ್ನು ನಾವು ಇವಾಗ ಸ್ಪ್ಲಿಟ್ ಮಾಡ್ಬೋದು. ಸ್ಪ್ಲಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಇವಾಗ ನಾವು ಸ್ಪ್ಲಿಟ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸ್ಪ್ಲಿಟ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂದರೆ x² + 2x - 4x - 8 = 0 ಈ ರೀತಿ ಬಂತು. ಸೊ ಇವಾಗ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಇವೆರಡು ಗ್ರೂಪ್ ಮಾಡಿಕೊಂಡು ಇದರಲ್ಲಿ ನಾವು ಕಾಮನ್ ತೊಗೊಳ್ಳೋಣ. ಫಸ್ಟ್ ಒನ್ನಲ್ಲಿ ನಾವು ಏನನ್ನು ಕಾಮನ್ ತೊಗೋಬೋದು ಅಂದರೆ ಎಕ್ಸನ್ನು ನಾವು ಕಾಮನ್ ತೊಗೋಬೋದು. ಎಕ್ಸನ್ನು ಕಾಮನ್ ತೊಗೊಂಡಾಗ x + 2 ಉಳಿಯುತ್ತೆ. ಆ್ಯಂಡ್ ಅಗೇನ್ ಇದರಲ್ಲಿ ನಾವು ಏನನ್ನು ಕಾಮನ್ ತೊಗೋಬೋದು ಅಂದರೆ -4 ನಾವು ಕಾಮನ್ ತೊಗೋಬೋದು. -4 ಕಾಮನ್ ತೊಗೊಂಡಾಗ x + 2 ಅಗೇನ್ ಉಳಿಯುತ್ತೆ = 0 ಅಂತ ನಾವು ಮಾಡ್ಬೋದು. ಸೊ ಇವೆರಡುಗಳಲ್ಲಿ ಇವೆರಡು ಇವೆರಡು ಸೇಮ್ ಇದೆ. ಸೊ x + 2 ನಾವು ಕಾಮನ್ ತೊಗೊಳ್ಳೋಣ. ಇವೆರಡರಿಂದ x + 2 ಕಾಮನ್ ತೊಗೊಂಡಾಗ ಎಷ್ಟು ಉಳಿಯುತ್ತೆ? x - 4 ಉಳಿಯುತ್ತೆ = 0 ಅಂತ ಬರುತ್ತೆ. ಸೊ ನಾವಿವಾಗ ಏನು ಮಾಡೋಣ ಅಂದರೆ x + 2 = 0 ಆರ್ x - 4 = 0. ಯಾಕೆ ಈ ರೀತಿ ಮಾಡ್ಕೊಂಡ್ವಿ ಅಂದರೆ ಎಕ್ಸ್ನ ವ್ಯಾಲ್ಯೂ 2 ಬರುತ್ತೆ. ಸೊ ಇಲ್ಲಿ 0 2 ಬರುತ್ತೆ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ. ಸೊ ನಾವು ಎಕ್ಸ್ನ ವ್ಯಾಲ್ಯೂವನ್ನು 2 ಮಾಡಬೇಕಂದ್ರೆ ಈ ರೀತಿ ನಾವು ಸ್ಪ್ಲಿಟ್ ಮಾಡಿಬಿಟ್ಟು = 0 ಅಂತ ಮಾಡಬೇಕಾಗತ್ತೆ. ಇವಾಗ x = -2 ಆ್ಯಂಡ್ ಅಗೇನ್ x = +4 ಅಂತ ಆನ್ಸರ್ಸ್ ಇವಾಗ ನಮಗೆ ಬಂದಿದೆ. ಇವಾಗ ನಾವು ಯಾವ ರೀತಿ ವೆರಿಫೈ ಮಾಡಬೇಕು ಅಂತ ನೋಡ್ಕೊಂಡು ಹೋಗೋಣ. ಇಲ್ಲಿ ಯಾವ ರೀತಿ ವೆರಿಫೈ ಮಾಡ್ಕೊಂಡು ಹೋಗ್ಬೇಕಂದ್ರೆ ಜಸ್ಟ್ ರೆಡ್ ಕಲರ್ ನಾವು ವೆರಿಫೈ ಮಾಡೋಣ. ವೆರಿಫೈಯಿಂಗ್ ಯಾವ ರೀತಿ ನಾವು ವೆರಿಫೈ ಮಾಡಬೇಕಂದ್ರೆ ನೋಡ್ಕೊಂಡು ಹೋಗಿ ಆಲ್ಫಾ ಆ್ಯಂಡ್ ಬೀಟಾ ಎಷ್ಟು ಬಂದಿದೆ ಇದನ್ನು ನಾವು ಆಲ್ಫಾ ಅಂದ್ಕೊಳ್ಳೋಣ, ಇದನ್ನು ಬೀಟಾ ಅಂದ್ಕೊಳ್ಳೋಣ. ಆಲ್ಫಾ + ಬೀಟಾ = -b/a ಅಂತ ಇದೆ. ಸೊ ಆಲ್ಫಾ + ಬೀಟಾ ಮಾಡಿದಾಗ -2 + 4 ಮಾಡಿದಾಗ ಎಷ್ಟಾಗುತ್ತೆ ಅಂದರೆ +2 ಆಗುತ್ತೆ. ಇವಾಗ ನಾವೇನು ಮಾಡಬೇಕಂದ್ರೆ ಬಿ ಎಷ್ಟಿದೆ ಬಿ ನೋಡ್ಕೊಳ್ಳಿ -2 ಇದೆ. ಹುಡುಗರು ಒಂದೊಂದ್ಸಾರಿ ಏನು ತಪ್ಪು ಮಾಡ್ತಾರೆ ಅಂದರೆ -b ನ ವ್ಯಾಲ್ಯೂನಲ್ಲಿ -2 ಪುಟ್ ಮಾಡ್ತಾರೆ. ಬಟ್ ನಾಟ್ ಲೈಕ್ ದಿಸ್. ಫಸ್ಟು ಫಾರ್ಮುಲಾದಲ್ಲಿರ್ತಕ್ಕಂಥ ಮೈನಸನ್ನು ಪುಟ್ ಮಾಡಬೇಕು, ಆಮೇಲೆ b ನ ವ್ಯಾಲ್ಯೂನ ಪುಟ್ ಮಾಡಬೇಕು. ಆ್ಯಂಡ್ ಅಗೇನ್ a ನ ವ್ಯಾಲ್ಯೂ ಎಷ್ಟಿದೆ 1 ಇದೆ. ಸೊ - ಇಂಟು ಮೈನಸ್ ಎಷ್ಟಾಗುತ್ತೆ +2 ಆಗುತ್ತೆ. ಸೊ ಇದ್ರ ವ್ಯಾಲ್ಯೂ ಕೂಡ +2 ಬರುತ್ತೆ ಆ್ಯಂಡ್ ಇದ್ರ ವ್ಯಾಲ್ಯೂ ಕೂಡ +2 ಬರುತ್ತೆ. ಸೊ ಇವಾಗ ಫಸ್ಟ್ ರಿಲೇಷನ್ಶಿಪ್ನಿಂದ ನಾವು ವೆರಿಫೈ ಮಾಡಿದ್ವಿ ಅಂತ ಅಂದ್ಕೊಳ್ಳೋಣ. ಈಕ್ವಲ್ ಇದ್ದರೆ ಏನಂದರೆ ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂಗಳು ಕರೆಕ್ಟಾಗಿವೆ ಅಂತ ನಾವು ಅನ್ಕೋಬೋದು. ಆ್ಯಂಡ್ ಸೆಕೆಂಡ್ ಒನ್ನಿಂದ ಯಾವುದೇ ರೀತಿ ವೆರಿಫೈ ಮಾಡ್ಕೋದಂದರೆ ಆಲ್ಫಾ ಇಂಟು ಬೀಟಾ = c/a ಅಂತ ಹೇಳಿದ್ದಾರೆ. ಆಲ್ಫಾ ಇಂಟು ಬೀಟಾ ನಾವು ಮಾಡಬೇಕಂದ್ರೆ ಆಲ್ಫಾ ವ್ಯಾಲ್ಯೂ ಎಷ್ಟಿದೆ -2 ಇದೆ. ಆ್ಯಂಡ್ ಅಗೇನ್ ಬೀಟಾ ವ್ಯಾಲ್ಯೂ ಎಷ್ಟಿದೆ 4 ಇದೆ. ದೆನ್ c/a ನ ವ್ಯಾಲ್ಯೂ ಎಷ್ಟಿದೆ c ನ ವ್ಯಾಲ್ಯೂ ಎಷ್ಟಿದೆ c ನ ವ್ಯಾಲ್ಯೂ -8 ಇದೆ, a ನ ವ್ಯಾಲ್ಯೂ 1 ಇದೆ. ಸೊ ಹಿಯರ್ ಆಲ್ಸೋ -8 ಬರುತ್ತೆ ಆ್ಯಂಡ್ ಹಿಯರ್ ಆಲ್ಸೋ -8 ಬರುತ್ತೆ. ಸೊ ಈ ಕ್ವಶನ್ನು ವೆರಿಫೈ ಮಾಡಿದ್ವಿ ಅಂತ ಅಂದ್ಕೊಳ್ಬೋದು. ಸೊ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಸೆಕೆಂಡ್ ಕ್ವಶನ್, ದಟ್ ಈಸ್ (4s² - 4s + 1) ಏನಂದರೆ 4s² - 4s + 1. ಇದು ಕೂಡ ಯಾವುದರ ಫಾರ್ಮ್ನಲ್ಲಿದೆ ax²
ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ಸ್ ಟು 0ನ ಫಾರ್ಮ್ನಲ್ಲಿ ಇದೆ. ಇಲ್ಲಿ ಎ ಈಸ್ ಈಕ್ವಲ್ ಟು 4, ಬಿ ಈಸ್ ಈಕ್ವಲ್ ಟು -4 ಆ್ಯಂಡ್ ಸಿ ಈಸ್ ಈಕ್ವಲ್ ಟು +1ನ ಫಾರ್ಮ್ನಲ್ಲಿ ಏನಿದೆ ಇದಿದೆ. ಸೊ ಇವಾಗ ನಾವು ಸ್ಪ್ಲಿಟ್ ಏನು ಮಾಡ್ಬೇಕಂದ್ರೆ ಸ್ಪ್ಲಿಟ್ ಮಾಡಬೇಕಂದ್ರೆ ಪ್ರಾಡಕ್ಟ್ ಮಾಡಿದಾಗ ಎಷ್ಟು ಬರಬೇಕು ಮತ್ತು ಸಮ್ ಮಾಡಿದಾಗ ಎಷ್ಟು ಬರಬೇಕು ಅನ್ನೋ ನೋಡ್ಕೊಂಡು ಹೋಗ್ಬೇಕಾದ್ರೆ ಪ್ರಾಡಕ್ಟ್ ಮಾಡಿದಾಗ ಎ ಇಂಟು ಸಿ ಮಾಡಿದಾಗ ಎಷ್ಟು ವ್ಯಾಲ್ಯೂ ಬರುತ್ತೋ ಅಷ್ಟು ವ್ಯಾಲ್ಯೂ ಪ್ರಾಡಕ್ಟ್ ಮಾಡಿದಾಗ ಬರಬೇಕು. ಸೊ ಹಿಯರ್ ಈಸ್ 4 ಆ್ಯಂಡ್ ಸಮ್ ಈಸ್ ಈಕ್ವಲ್ ಟು ಬಿ ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ ನೋಡ್ಕೊಳ್ಳಿ -4. ಪ್ರಾಡಕ್ಟ್ ಮಾಡಿದಾಗ 4 ವ್ಯಾಲ್ಯೂ ಬರಬೇಕು, ಸಮ್ ಮಾಡಿದಾಗ ಆ ಸ್ಪ್ಲಿಟ್ ಮಾಡಿದಕ್ಕಂಥ ವ್ಯಾಲ್ಯೂಗಳನ್ನು ಸಮ್ ಮಾಡಿದಾಗ ಎಷ್ಟು ಬರಬೇಕು -4 ಬರಬೇಕು. ಇದು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಇದನ್ನು ಯಾವ ರೀತಿ ಮಾಡಬೇಕಂದ್ರೆ ಫ್ಯಾಕ್ಟರೈಸೇಷನ್ ಮೆಥಡ್ನಿಂದ ನಾವು ಮಾಡ್ಕೊಳ್ಳೋಣ. 4ರ ಫ್ಯಾಕ್ಟರೈಸೇಷನ್ ತೊಗೊಂಡು ಹೋಗ್ಬೇಕಾದ್ರೆ 2 × 2 = 4 ಬರುತ್ತೆ, 2 × 1 = 2 ಬರುತ್ತೆ. ಸೊ ನಾವು 2 ಮತ್ತು 2ನಿಂದ ಏನು ಮಾಡ್ಬೋದು ಫ್ಯಾಕ್ಟರೈಸೇಷನ್ ಮಾಡ್ಬೋದು. ಇದರಲ್ಲಿ ನಾವು 2 × 2 ಮಾಡಿದ್ರೆ +4 ಬರುತ್ತೆ, ಬಟ್ ನಮಗೆ -4 ಬೇಕು ಸಮ್ನಲ್ಲಿ. ಸೊ ಎರಡುಗಳನ್ನು -2 ಮಾಡಿದ್ರೆ -4 ಆಗಿ ಸಮ್ ಆಗಿ ಬರುತ್ತೆ ಆ್ಯಂಡ್ -2 × -2 = 4 ಅಂತ ಬರುತ್ತೆ. ಸೊ ನೆಕ್ಸ್ಟ್ ನಾವು ಇವಾಗ ಇದನ್ನು ಜೀರೋಸ್ನ ವ್ಯಾಲ್ಯೂವನ್ನು ಕಂಡುಹಿಡಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ 4s² - 2s - 2s + 1 = 0ನ ಫಾರ್ಮ್ನಲ್ಲಿ ನಾವು ಸ್ಪ್ಲಿಟ್ ಮಾಡಿದ್ವಿ. ಆ್ಯಂಡ್ ಅಗೇನ್ ಇವುಗಳಲ್ಲಿ ಕಾಮನ್ ಅನ್ನು ತೊಗೋಬೇಕು. ಕಾಮನ್ ಎಷ್ಟನ್ನು ತೊಗೊಳ್ಬೋದು ಅಂದರೆ ಇಲ್ಲಿ 2s ಕಾಮನ್ ಬರುತ್ತೆ ನೋಡ್ಕೊಳ್ಳಿ. 2s ಕಾಮನ್ ಬಂದರೆ ಇವೆರಡರಲ್ಲಿ 2s ಕಾಮನ್ ಬಂದರೆ ಎಷ್ಟಾಗುತ್ತೆ s - 1 ಕಾಮನ್ ಆಗಿ ಉಳಿಯುತ್ತೆ. ಆ್ಯಂಡ್ ಅಗೇನ್ ಇಲ್ಲಿಯೂ ಕೂಡ ಎಷ್ಟು ಬರುತ್ತಂದರೆ -1 ನಾವು ಕಾಮನ್ ತೊಗೋಬೋದು. ಆವಾಗ ಎಷ್ಟು ಬರುತ್ತೆ ನೋಡ್ಕೊಳ್ಳಿ 2s - 1 ಆಗಿ ಉಳಿಯುತ್ತೆ = 0 ಅಂತ ಹೇಳ್ಬೋದು. ಸೊ ಇಲ್ಲಿ s - 1 ಕಾಮನ್ ತೊಗೊಂಡ್ರೆ ಇಲ್ಲಿ ಎಷ್ಟು ಉಳಿಯುತ್ತೆ 2s - 1 = 0 ಉಳಿಯುತ್ತೆ. ನಾವು ಇವಾಗ ಏನು ಮಾಡಬೇಕು s - 1 = 0 ಆರ್ 2s - 1 = 0 ಅಂತ ಮಾಡ್ಕೊಬೇಕು. ಇವಾಗ s = +1 ಬರುತ್ತೆ ಆ್ಯಂಡ್ ಆಲ್ಸೋ 2s = 1 s = 1/2 ಅಂತ ಬರುತ್ತೆ. ಇವಾಗ ನಾವು ಏನು ಮಾಡಬೇಕಂದ್ರೆ ಲೆಟ್ ಸ್ಟಾರ್ಟ್ ಟು ವೆರಿಫೈ ಮಾಡಬೇಕಂದ್ರೆ ಏನಂದರೆ ಆಲ್ಫಾ ಪ್ಲಸ್ ಬೀಟಾ, ಇದ್ರ ವ್ಯಾಲ್ಯೂ ಆಲ್ಫಾ ವ್ಯಾಲ್ಯೂ, ಇದ್ರ ವ್ಯಾಲ್ಯೂ ಬೀಟಾ ವ್ಯಾಲ್ಯೂ ಅಂತ ಅಂದ್ಕೊಳ್ಳೋಣ. ಆಲ್ಫಾ ಪ್ಲಸ್ ಬೀಟಾ = -b/a ಅಂತ ಅಂದ್ಕೊಳ್ಳೋಣ. ಆಲ್ಫಾ ವ್ಯಾಲ್ಯೂ ಎಷ್ಟಿದೆ +1 ಇದೆ ಆ್ಯಂಡ್ ಬೀಟಾ ವ್ಯಾಲ್ಯೂ ಎಷ್ಟಿದೆ 1/2 ಇದೆ. ಆ್ಯಂಡ್ ಅಗೇನ್ ಮೈನಸ್ ಬಿನ ವ್ಯಾಲ್ಯೂ ಎಷ್ಟಿದೆ -4 ಇದೆ ಆ್ಯಂಡ್ ಆಲ್ಸೋ ಎನ ವ್ಯಾಲ್ಯೂ ಎಷ್ಟಿದೆ +4 ಅಂತ ಇದೆ. ಸೊ ಇಲ್ಲಿ ನೋಡ್ಕೊಂಡು ಹೋಗ್ಬೇಕಾದ್ರೆ 2 + 1 ನಾವೆಲ್ಲೋ ಕ್ವಶನಲ್ಲಿ ತಪ್ಪಿದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ? ಸಮಥಿಂಗ್ ವೇರ್ ಮಿಸ್ಸಿಂಗ್, ಏನೋ ಒಂದು ಮಿಸ್ ಆಗ್ತಾ ಇದೆ, ಅದು ಏನಂತ ನನಗೂ ಗೊತ್ತಾಗ್ತಾ ಇಲ್ಲ. 2s - 1 2s - 1 ಓ ಸಾರಿ ಹಿಯರ್ 2s ಬರಬೇಕು. ಸೊ ನಾನು ಓನ್ಲಿ s ಬರ್ತಿದ್ದೇನೆ, 2s ಬರಬೇಕು ಆ್ಯಂಡ್ ಆಲ್ಸೋ ಇಲ್ಲಿ 2s ಬರಬೇಕು, ಇಲ್ಲೂ 2s ಬರಬೇಕು ಆ್ಯಂಡ್ 1/2 ಈಸ್ ಆಲ್ಫಾ ವ್ಯಾಲ್ಯೂ, ಆಲ್ಸೋ 1/2 ಈಸ್ ಆಲ್ಫಾ ವ್ಯಾಲ್ಯೂ. ಇಲ್ಲೂ ಕೂಡ 1/2 ಬರುತ್ತೆ, 1/2 ಬರುತ್ತೆ ಆ್ಯಂಡ್ 1/2 × 1/2 ಎಷ್ಟಾಗುತ್ತೆ 2/2 ಆಗುತ್ತೆ ಆ್ಯಂಡ್ ಆಲ್ಸೋ ಹಿಯರ್ +4/4 ಆಗುತ್ತೆ. ಎರಡು ಡಿವೈಡ್ ಮಾಡಿದ್ರೆ 1 × 1 ಅಂತ
ಫಸ್ಟ್ ರಿಲೇಷನ್ಶಿಪ್ಪಿಂದ ನಾವು ವೆರಿಫೈ ಮಾಡಿದ್ವಿ. ಆ್ಯಂಡ್ ಅಗೇನ್ ಸೆಕೆಂಡ್ ರಿಲೇಷನ್ಶಿಪ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ ಅಂತ ನೋಡ್ಬೋದು. ಆಲ್ಫಾ 1/2 ಇಂಟು 1/2 ಮಾಡಿದಾಗ ಎಷ್ಟು ಬರುತ್ತೆ? 1/4 ಬರುತ್ತೆ. ಸಿ ಬೈ ಎ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ +1 ಬೈ ಏನ ವ್ಯಾಲ್ಯೂ ಅಂದರೆ 4 ಅಂದರೆ 1/4 ಬರುತ್ತೆ. ಸೊ ಇದು ವೆರಿಫೈ ಆಗಿದೆ ಅಂತ ನಾವು ಹೇಳ್ಬೋದು. ಇವಾಗ ನಾವು ಥರ್ಡ್ ಕ್ವಶನ್ ಕಡೆಗೆ ಹೋಗೋಣ. ವಾಟ್ ಈಸ್ ದಟ್? ಥರ್ಡ್ ಕ್ವಶನ್ ಈಸ್ the third question is (6x² minus 3 minus 7x). ಇದನ್ನು ನಾವು ಈ ರೀತಿ ಬರ್ಕೊಳ್ಳೋಣ. 6x² minus 7x minus 3 ಈ ಫಾರ್ಮಲ್ಲಿ ಬರ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಇದು ಕೂಡ x² ಪ್ಲಸ್ bx ಪ್ಲಸ್ c ನ ಫಾರ್ಮ್ನಲ್ಲಿದೆ. ಇಲ್ಲಿ a ನ ವ್ಯಾಲ್ಯೂ ಎಷ್ಟಿದೆ ನೋಡಿ ಮಕ್ಕಳೇ? 6. ಆ್ಯಂಡ್ b ನ ವ್ಯಾಲ್ಯೂ ಎಷ್ಟಿದೆ? -7. ಆ್ಯಂಡ್ c ನ ವ್ಯಾಲ್ಯೂ ಎಷ್ಟಿದೆ? -3ನಲ್ಲಿ ಇದೆ. ಇಲ್ಲಿ ನೀವು ತಪ್ಪು ತಿಳ್ಕೊಬೇಡಿ, b ನ ವ್ಯಾಲ್ಯೂ -3 ಬರಲ್ಲ, -7 ಬರುತ್ತೆ. ಯಾಕಂದರೆ ಎಕ್ಸು ಪಕ್ಕದಲ್ಲಿರ್ತಕ್ಕಂಥ ಎಕ್ಸ್ನ ವ್ಯಾಲ್ಯೂನ ನಾವು ನೋಡಬೇಕಾಗುತ್ತೆ. ಸೊ bx ಫಾರ್ಮ್ನಲ್ಲಿ ಅದಿರುತ್ತೆ. ಸೊ b ನ ವ್ಯಾಲ್ಯೂ -7 ಅಂತ ಬರುತ್ತೆ. ನಾವು ಇವಾಗ ಸ್ಪ್ಲಿಟ್ಟಿಂಗ್ ಮಾಡಬೇಕು. ಸ್ಪ್ಲಿಟ್ಟಿಂಗ್ ಮಾಡಬೇಕಂದ್ರೆ ಪ್ರಾಡಕ್ಟ್ ವ್ಯಾಲ್ಯೂ ಎಷ್ಟು ಬರಬೇಕಂದ್ರೆ ಎ ಮತ್ತು ಸಿ ನ ಇಂಟು ಮಾಡಿದಾಗ ಎಷ್ಟು ಬರುತ್ತೆ ಅಷ್ಟು ಪ್ರಾಡಕ್ಟ್ ವ್ಯಾಲ್ಯೂ ಬರಬೇಕು. ಅದೆಷ್ಟು ಬರಬೇಕಂದ್ರೆ -18 ಬರಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಸಮ್ನ ವ್ಯಾಲ್ಯೂ ಎಷ್ಟು ಬರಬೇಕಂದ್ರೆ ಬಿ ವ್ಯಾಲ್ಯೂ ಎಷ್ಟಿದೆ? -7 ಇದೆಯಲ್ಲ, ಅಷ್ಟು ವ್ಯಾಲ್ಯೂ ಬರಬೇಕಾಗತ್ತೆ. ಸೊ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ನಿಂದ ನೋಡ್ಕೊಳ್ಳೋಣ. 18ನ ಫ್ಯಾಕ್ಟರ್ಸ್ನ ತೊಗೊಂಡು ಹೋಗೋದಾದರೆ 2 × 9 18 ಬರುತ್ತೆ. ಆ್ಯಂಡ್ ಆಲ್ಸೋ 3 × 3 9 ಬರುತ್ತೆ. 3 × 1 3 ಬರುತ್ತೆ. ಸೊ ಇಲ್ಲಿ ಫ್ಯಾಕ್ಟರೈಸೇಷನ್ ನಾವು ನೋಡ್ಕೊಂಡು ಹೋಗಬೇಕಾದ್ರೆ 6 ಒಂದು 9 ಬತ್ತು, ಒಂದು 2 ಬತ್ತು. ನಾವು ಇವಾಗ 6 × 3 ಮಾಡಿದ್ರೆ ನಾವು ಇವಾಗ ಈ ರೀತಿ ಮಾಡ್ಬೋದು ನೋಡಿ. 9 × 3 ಮಾಡ್ಬೋದು. ಎಷ್ಟಂದರೆ ಕೆಳಗಡೆ ಇರ್ತಕ್ಕಂಥವುಗಳನ್ನು 9ನ ಆ್ಯಂಡ್ ಮೇಲೆ ಇರ್ತಕ್ಕಂಥ 2 ಮಾಡಿದ್ರೆ ಆಗುತ್ತೆ. 9 × 2 ಮಾಡಿದ್ರೆ 18 ಬರುತ್ತೆ. 9 - 2 ಮಾಡಿದ್ರೆ ಎಷ್ಟು ಬರುತ್ತೆ? 7 ಬರುತ್ತೆ. ಸೊ ನಾವಿವಾಗ 9 ಆ್ಯಂಡ್ 2ನ ಮುಖಾಂತರ ಮಾಡ್ಬೋದು. ಇಲ್ಲಿ -18 ಇದೆ ಅಂದರೆ ಯಾವುದಾದ್ರೂ ಒಂದು ಮೈನಸ್ ಬರಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಸಮ್ನಲ್ಲಿ ವ್ಯಾಲ್ಯೂ ಎಷ್ಟಿದೆ? -7 ಇದೆ. ಸೊ ಬಿಗ್ಗರ್ ವ್ಯಾಲ್ಯೂ ಈಸ್ ಆಲ್ಸೋ ಮೈನಸ್ ಅಂತ ಹೇಳ್ಬೋದು. ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಸ್ಪ್ಲಿಟ್ಟಿಂಗ್ ಮಾಡಿಬಿಟ್ಟು ಎಕ್ಸ್ನ ವ್ಯಾಲ್ಯೂನ, ಜೀರೋಸ್ ವ್ಯಾಲ್ಯೂನ ಕಂಡುಹಿಡಿಯೋಕ್ಕೆ, ಆಲ್ಫಾ ಮತ್ತು ಬೀಟಾಗಳ ವ್ಯಾಲ್ಯೂನ ಕಂಡುಹಿಡಿಯೋಕ್ಕೆ. ಸೊ 6x² minus 9x plus 2x minus 3. ಇದು 2 ಇದೆ. this is 9 is equals to 0 is equals to also 0. Same then ಈ ಎರಡರಲ್ಲಿ ಒಂದು ಕಾಮನ್ ತೊಗೋಬೇಕು, ಈ ಎರಡರಲ್ಲಿ ಕಾಮನ್ ತೊಗೋಬೇಕು. ಈ ಎರಡರಲ್ಲಿ ಕಾಮನ್ ತೊಗೊಂಡ್ರೆ ಎಷ್ಟು ಬರುತ್ತೆ ಅಂದರೆ 3x ಅನ್ನು ಕಾಮನ್ ತೊಗೋಬೇಕು. 2x ಇಲ್ಲಿ ಉಳಿಯುತ್ತೆ. ಆ್ಯಂಡ್ 3 - 3 ವ್ಯಾಲ್ಯೂ ಇಲ್ಲಿ ಉಳಿಯುತ್ತೆ. ಆ್ಯಂಡ್ ಅಗೇನ್ ಈ ಎರಡರಲ್ಲಿ ಯಾವುದನ್ನು ಕಾಮನ್ ತೊಗೋಬೋದು ಅಂದರೆ ನಾವು ಈ ಎರಡರಲ್ಲಿ +1 ನಾವು ಕಾಮನ್ ತೊಗೋಬೋದು. ಯಾವುದು? +1 ನಾವು ಕಾಮನ್ ತೊಗೋಬೋದು. ಸೊ 2x - 3 is equals to 0. ಇದರಲ್ಲಿ 2x ಮತ್ತು 2x - 3 2x - 3 ಕಾಮನ್ ತೊಗೊಂಡ್ರೆ 2x - 3 ಕಾಮನ್ ತೊಗೊಂಡ್ರೆ ಉಳಿತೆಷ್ಟು? 3x + 1 ಉಳಿಯುತ್ತೆ. ಸೊ ಈಸ್ ಈಕ್ವಲ್ಸ್ ಟು 0. ಇವಾಗ ನಾವೇನು ಮಾಡಬೇಕು? 2x - 3 ಈಸ್ ಈಕ್ವಲ್ಸ್ ಟು 0 ಆರ್ 3x + 1
ಈಸ್ ಈಕ್ವಲ್ಸ್ ಟು 0 ಅಂತ ಮಾಡ್ಕೊಬೇಕು. ಸೊ 2x ಈಸ್ ಈಕ್ವಲ್ಸ್ ಟು 3 ಆ್ಯಂಡ್ x ಈಸ್ ಈಕ್ವಲ್ ಟು 3/2. ದಿಸ್ ಈಸ್ ವ್ಯಾಲ್ಯೂ ಆಫ್ ಆಲ್ಫಾ ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ಆಲ್ಸೋ 3x ಈಸ್ ಈಕ್ವಲ್ಸ್ ಟು -1, x ಈಸ್ ಈಕ್ವಲ್ ಟು -1/3. ದಿಸ್ ಈಸ್ ಬೀಟಾ ಅಂತ ನಾವು ಅಂದ್ಕೊಳ್ಳೋಣ. ಇವಾಗ ವೆರಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ವೆರಿಫೈ ಮಾಡಬೇಕಂದ್ರೆ ಫಸ್ಟ್ ಒನ್ ನಮಗೇನು ಗೊತ್ತಿರಬೇಕು, ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಹೋಗ್ಬೇಕಾದ್ರೆ 3/2 ಪ್ಲಸ್ -1/3 ಬರುತ್ತೆ. ಸೊ 3/2 -1/3 ಈಸ್ ಈಕ್ವಲ್ಸ್ ಟು 9 - 2 ಈಸ್ ಈಕ್ವಲ್ ಟು 6 ಬರುತ್ತೆ. ಆ್ಯಂಡ್ ಅಗೇನ್ 7/6 ಬರುತ್ತೆ. ಯಾವುದು ಆಲ್ಫಾ ಪ್ಲಸ್ ಬೀಟಾದು ವ್ಯಾಲ್ಯೂ. ಆ್ಯಂಡ್ -b/a ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಹೋಗೋಣ. -b/a ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ ಇಲ್ಲಿ -b ವ್ಯಾಲ್ಯೂ ಎಷ್ಟಿದೆ, 7 ಬ್ರ್ಯಾಕೆಟ್ನಲ್ಲಿ -7. ಯಾಕಂದರೆ ಇಲ್ಲಿ -7 ಇದೆ. ಎಲ್ಲರೂ ತಪ್ಪು ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಡೈರೆಕ್ಟಾಗಿ -7ನ ಫುಟ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಆ ರೀತಿ ಫುಟ್ ಮಾಡೋದಿರಲ್ಲ. ಫಸ್ಟು ಫಾರ್ಮುಲಾದಲ್ಲಿರ್ತಕ್ಕಂಥ ಮೈನಸನ್ನು ಫುಟ್ ಮಾಡಬೇಕು. ಆ್ಯಂಡ್ ಆಮೇಲೆ ನಾವು ಇಲ್ಲಿರ್ತಕ್ಕಂಥ ಇದನ್ನು ಫುಟ್ ಮಾಡಬೇಕಾಗತ್ತೆ. ಏನ ವ್ಯಾಲ್ಯೂ ಎಷ್ಟಿದೆ, 6 ಇದೆ. ಸೊ 7/6. ಸೊ ಇದು ವೆರಿಫೈ ಆಗಿದೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಏನಂದರೆ ಆಲ್ಫಾ ಇಂಟು ಬೀಟಾನ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಆಲ್ಫಾ ಇಂಟು ಬೀಟಾನ ವ್ಯಾಲ್ಯೂನ ನೋಡ್ಕೊಂಡು ಹೋಗ್ಬೇಕಾದ್ರೆ 3/2 ಇಂಟು -1/3 ಈಸ್ ಈಕ್ವಲ್ಸ್ ಟು -3/6 ಬರುತ್ತೆ. ಆ್ಯಂಡ್ c/a ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ ನೋಡ್ಕೊಂಡು ಹೋಗ್ಬೇಕಾದ್ರೆ c/a ವ್ಯಾಲ್ಯೂ ಎಷ್ಟು ಬರುತ್ತೆ, ಇಲ್ಲಿ c ವ್ಯಾಲ್ಯೂ -3 ಇದೆ. ಆ್ಯಂಡ್ ಆಲ್ಸೋ a ವ್ಯಾಲ್ಯೂ 6 ಇದೆ. ಸೊ ಎರಡು ವೆರಿಫೈ ಆಗಿದೆ ಅಂತ ನಾವು ಅಂದ್ಕೊಬೋದು. ಇವಾಗ ನಾವು ಫೋರ್ತ್ ಕ್ವಶನ್ ಕಡೆಗೆ ಹೋಗೋಣ. ವಾಟ್ ಈಸ್ ದಟ್ ಫೋರ್ತ್ ಕ್ವಶನ್? The fourth question is 4u² plus 8u. ಇಲ್ಲಿ ನಾವು ಸ್ಪ್ಲಿಟ್ಟಿಂಗ್ ಮಾಡ್ತಕ್ಕಂಥ ಅವಶ್ಯಕತೆಯೂ ಕೂಡ ಹತ್ತಲ್ಲ. ಇಲ್ಲಿ ಯಾವ ರೀತಿ ಇದನ್ನು ತೋರಿಸ್ಬೋದು, ಇಲ್ಲಿ ಸಿ ವ್ಯಾಲ್ಯೂ ಇಲ್ವಲ್ಲ ಸರ್ ಅಂತ ಕೇಳ್ಬೋದು ನೀವು. ಸಿ ವ್ಯಾಲ್ಯೂ ಇದೆ 0, ದಟ್ ಈಸ್ 0 ಅಂತ ನಾವು ಹೇಳ್ಬೋದು. ಸಿ ವ್ಯಾಲ್ಯೂ ಕೂಡ 0 ಅಂತ ಹೇಳ್ಬೋದು. ಇದು ಯಾವ್ದು ಫಾರ್ಮ್ನಲ್ಲಿದೆ, x² ಪ್ಲಸ್ bx ಪ್ಲಸ್ ಸಿ ವ್ಯಾಲ್ಯೂ ಏನು ಫಾರ್ಮುಲಲ್ಲಿದೆ. ಆ್ಯಂಡ್ ಇದನ್ನು ನಾವು ಯಾವ ರೀತಿ ಸ್ಪ್ಲಿಟ್ಟಿಂಗ್ ಮಾಡ್ಬೋದು ಅಂತ ನಾವು ಈಗ ನೋಡ್ಕೊಂಡು ಹೋಗೋಣ. ಇದನ್ನು ಯಾವ ರೀತಿ ನಾವು ಸ್ಪ್ಲಿಟ್ಟಿಂಗ್ ಮಾಡ್ಬೋದು ಅಂತ ಇವಾಗ ನಾವು ಒಂದೊಂದಾಗಿ ನೋಡಿಕೊಂಡು ಹೋಗೋಣ. ಸ್ಪ್ಲಿಟ್ಟಿಂಗ್ ಮಾಡ್ತಕ್ಕಂಥ ಅವಶ್ಯಕತೆಯೂ ಕೂಡ ಇರಲ್ಲ. ಇದಕ್ಕೆ ಡೈರೆಕ್ಟಾಗಿ ಕಾಮನ್ ಇಲ್ಲಿ ಬರುತ್ತೆ. ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಂಡು ಹೋಗ್ಬೇಕಾದ್ರೆ a ಈಸ್ ಈಕ್ವಲ್ಸ್ ಟು ಎಷ್ಟಿದೆ, 4 ಇದೆ. b ಈಸ್ ಈಕ್ವಲ್ಸ್ ಟು 8 ಇದೆ. ಆ್ಯಂಡ್ c ಈಸ್ ಈಕ್ವಲ್ಸ್ ಟು ಇಲ್ಲಿ 0 ಇದೆ. ಇಲ್ಲಿ ನೋಡ್ಕೊಂಡು ಹೋಗಿ 4u² ಪ್ಲಸ್ 8u ಈಸ್ ಈಕ್ವಲ್ಸ್ ಟು 0 ಇದೆ. ಇಲ್ಲಿ ನಾವು ಏನನ್ನು ಕಾಮನ್ ತೊಗೋಬೋದು ನೋಡ್ಕೊಳ್ಳಿ. ಇವೆರಡೋದ್ರಲ್ಲಿ ಏನು ಕಾಮನ್ ಬರುತ್ತೆ, ದಿ ಹಿಯರ್ ಈಸ್ 4u ಕಾಮನ್ ಬರುತ್ತೆ. 4u ಕಾಮನ್ ಬಂದರೆ u ಪ್ಲಸ್ 2 ಬ್ರ್ಯಾಕೆಟ್ನಲ್ಲಿ ಉಳಿತೆ ಈಸ್ ಈಕ್ವಲ್ಸ್ ಟು 0 ಅಂತ ಹೇಳ್ಬೋದು. 4u ಈಸ್ ಈಕ್ವಲ್ಸ್ ಟು 0 ಆರ್ u ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0 ಅಂತ ಮಾಡ್ಕೊಂಡಾಗ u ಈಸ್ ಈಕ್ವಲ್ಸ್ ಟು 0, ಇಟ್ ಈಸ್ ಆಲ್ಫಾ ವ್ಯಾಲ್ಯೂ. ಆ್ಯಂಡ್ ಆಲ್ಸೋ u ಪ್ಲಸ್ 2 u ಈಸ್ ಈಕ್ವಲ್ ಟು -2. ಜಸ್ಟ್ ಅ ಮಿನಿಟ್. u ಈಸ್ ಈಕ್ವಲ್ ಟು -2 ಅಂತ ಬರುತ್ತೆ. ಇದು ಬೀಟಾದ ವ್ಯಾಲ್ಯೂ ಅಂತ ಹೇಳೋಣ. ಸೊ ಇವಾಗ ನಾವು ವೆರಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಅಂತ ಬರುತ್ತೆ. ಇವಾಗ ನಾವು ಆಲ್ಫಾನ ಮತ್ತು ಬೀಟಾನ ವ್ಯಾಲ್ಯೂವನ್ನು ನೋಡ್ಕೊಂಡು ಹೋಗೋಣ. ಆಲ್ಫಾ ಮತ್ತು ಬೀಟಾನ ವ್ಯಾಲ್ಯೂ ಎಷ್ಟು ಬರುತ್ತೆ, 0 ಪ್ಲಸ್ -2 ಈಸ್ ಈಕ್ವಲ್ ಟು -2 ಅಂತ ಬರುತ್ತೆ. ಸೊ -b/a ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ನೋಡ್ಕೊಂಡು ಹೋಗೋದಾದರೆ ಬಿನ ವ್ಯಾಲ್ಯೂ ಎಷ್ಟಿದೆ, 8 ಇದೆ. ಸೊ -8 ಅಂತ ಹಾಕೊಳ್ಳೋಣ. ಸೊ ಅಗೇನ್ ವ್ಯಾಲ್ಯೂ ಎಷ್ಟಿದೆ, 4 ಇದೆ. ಇದರದ್ದು ಡಿವೈಡ್ ಮಾಡಿದಾಗ
2 ಬರುತ್ತೆ. ಸೊ ಎರಡು ಒಂದಕ್ಕೊಂದು ವೆರಿಫೈ ಆಗಿದೆ ಅಂತ ಅನ್ಕೋಬೋದು. ಸೊ ಸೆಕೆಂಡ್ ಒನ್ ವೆರಿಫಿಕೇಶನ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ ಅಂತ ಬರುತ್ತೆ. ಆಲ್ಫಾ ಇಂಟು ಬೀಟಾನ ವ್ಯಾಲ್ಯೂವನ್ನು ನೋಡ್ಕೊಂಡು ಹೋಗಬೇಕಾದ್ರೆ 0 ಇಂಟು ಎನಿಥಿಂಗ್ ಈಸ್ 0. ಸೊ ಸಿ ಬೈ ಎ ಮಾಡಬೇಕಂದ್ರೆ ಸಿನ ವ್ಯಾಲ್ಯೂ ಎಷ್ಟಿದೆ 0 ಇದೆ. ಸೊ ಎನ ವ್ಯಾಲ್ಯೂ ಎಷ್ಟಿದೆ 4 ಇದೆ. ಸೊ 0. ಇದು ಬೋತ್ ಆರ್ ವೆರಿಫೈಡ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ವಿ ವಿಲ್ ಗೋಯಿಂಗ್ ಫಾರ್ ದ ಫಿಫ್ತ್ ಕ್ವಶನ್, that is v is equal to t square minus 15 ಅಂತ ಇದೆ. ಇಟ್ ಈಸ್ ವೆರಿ 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 ಸಿಂಪಲ್ ಕ್ವಶನ್. ಇದು ಓನ್ಲಿ 2 ಸ್ಟೆಪ್ನಲ್ಲಿ ಮುಗಿಯುತ್ತೆ. ಇದು ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಹೋಗೋಣ. ಇದು ಟಿ ಸ್ಕ್ವೇರ್ ಮೈನಸ್ 0t ಮೈನಸ್ ಪ್ಲಸ್ 0t ಮೈನಸ್ 15ನ ಫಾರ್ಮಲ್ಲಿ ಇದೆ. ಸೊ ಇವಾಗ ನೋಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ಸ್ ಟು 0ನ ಫಾರ್ಮ್ನಲ್ಲಿದೆ. ಇಲ್ಲಿ ಎ ಈಸ್ ಈಕ್ವಲ್ಸ್ ಟು 1 ಇದೆ, ಬಿ ಈಸ್ ಈಕ್ವಲ್ಸ್ ಟು 0 ಇದೆ, ಆ್ಯಂಡ್ ಸಿ ಈಸ್ ಈಕ್ವಲ್ಸ್ ಟು ಮೈನಸ್ 15 ಇದೆ. ಇವಾಗ ನಾವು ನೋಡ್ಕೊಂಡು ಹೋಗಬೇಕಾದ್ರೆ ಟಿ ಸ್ಕ್ವೇರ್ ಮೈನಸ್ 15 ಈಸ್ ಈಕ್ವಲ್ಸ್ ಟು 0 ಬರುತ್ತೆ. ಸೊ ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು 15 ಮಾಡಿದಾಗ ಇದನ್ನು ಈಚೆ ಕಡೆ ತೊಗೊಂಡಾಗ ಪ್ಲಸ್ 15 ಆಗುತ್ತೆ. ಪ್ಲಸ್ 15 ಆ್ಯಂಡ್ ಟಿ ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 15 ಬರುತ್ತೆ. ಸೊ 1 ಟಿನ ವ್ಯಾಲ್ಯೂ ಪ್ಲಸ್ ರೂಟ್ 15 ಬರುತ್ತೆ. ಆ್ಯಂಡ್ ಅನದರ್ ಟಿನ ವ್ಯಾಲ್ಯೂ ಎಷ್ಟು ಬರುತ್ತೆ, ಮೈನಸ್ ರೂಟ್ 15 ಬರುತ್ತೆ. ನಾವಿವಾಗ ವೆರಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ವೆರಿಫೈ ಮಾಡೋದು ಅಂತ ನೋಡ್ಕೊಂಡಾದ್ರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು ಮಾಡ್ಕೊಂಡಾದ್ರೆ ಮೈನಸ್ ಬಿ ಬೈ ಎ ಅಂತ ಬರುತ್ತೆ. ಸೊ ಆಲ್ಫಾ ಪ್ಲಸ್ ಬೀಟಾನ ವ್ಯಾಲ್ಯೂವನ್ನು ನೋಡ್ಕೊಂಡು ಹೋಗಬೇಕಾದ್ರೆ ಮೈನಸ್ ಪ್ಲಸ್ ರೂಟ್ 15 ಮೈನಸ್ ರೂಟ್ 15 ಈಸ್ ಈಕ್ವಲ್ಸ್ ಟು 0 ಬರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಎಷ್ಟು ಬಿನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ದೇರ್ ಈಸ್ 0 ಆ್ಯಂಡ್ 0 ಡಿವೈಡೆಡ್ ಬೈ ಎನಿಥಿಂಗ್ ಈಸ್ ಆಲ್ಸೋ 0. ಸೊ ಹಿಯರ್ ಆಲ್ಸೋ 0 ಅಂತ ನಾವು ಹೇಳಬಹುದು. ಆ್ಯಂಡ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ ಅಂತ ಕೊಟ್ಟಿದ್ದಾರೆ. ಈಗ ಆಲ್ಫಾ ಇಂಟು ಬೀಟಾನ ಮಾಡ್ಕೊಂಡು ಹೋಗಬೇಕಾದ್ರೆ ರೂಟ್ 15 ಇಂಟು ಮೈನಸ್ ರೂಟ್ 15 ಮಾಡಿದಾಗ ಎಷ್ಟು ಬರುತ್ತೆ, ಪ್ಲಸ್ ರೂಟ್ 15 ಮೈನಸ್ ರೂಟ್ 15 ಮಾಡಿದಾಗ ಹಿಯರ್ ಈಸ್ 15 ಅಂತ ಬರುತ್ತೆ, ಮೈನಸ್ 15 ಅಂತ ಬರುತ್ತೆ. ಸೊ ಹಿಯರ್ ಈಸ್ ಆಲ್ಸೋ ಮೈನಸ್ 15 ಬೈ 1 ಈಸ್ ಆಲ್ಸೋ ಸಿನ ವ್ಯಾಲ್ಯೂ ಮೈನಸ್ 15 ಬರುತ್ತೆ ಆ್ಯಂಡ್ ಎನ ವ್ಯಾಲ್ಯೂ 1 ಬರುತ್ತೆ. ಸೊ ಹಿಯರ್ ಆಲ್ಸೋ ಮೈನಸ್ 15 ಅಂತ ಬರುತ್ತೆ. ಸೊ ಇದು ವೆರಿಫೈ ಆಗಿದೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ಅಗೇನ್ 6th ಕ್ವಶನ್ ಯಾವುದಿದೆ, 3x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 4 ಅಂತ ಇದೆ. ಇದನ್ನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಇಟ್ ಈಸ್ ವೆರಿ ವೆರಿ ಈಸಿ ಟು ಸಾಲ್ವ್. ಸೊ ನೀವು ಮನೆಯಲ್ಲೇ ಒಂದ್ಸರಿ ಸಾಲ್ವ್ ಮಾಡಿ. ಇವಾಗ ನಾವು ದಟ್ ಈಸ್ ಸೆಕೆಂಡ್ ಕ್ವಶನ್ ಯಾವುದಂದರೆ ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಈಚ್ ವಿತ್ ಗಿವನ್ ನಂಬರ್ಸ್ ಆಸ್ ದ ಸಮ್ ಆಫ್ ಪ್ರಾಡಕ್ಟ್ ಆಫ್ ಇಟ್ಸ್ ಜೀರೋಸ್ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ನಾವು ಒಂದು ಫಾರ್ಮುಲಾನ ನೋಡ್ಕೊಳ್ಳೋಣ. ವಾಟ್ ಈಸ್ ದ್ಯಾಟ್ ಫಾರ್ಮುಲಾ ಅಂತ ನೋಡ್ಕೊಂಡು ಹೋಗಬೇಕಾದ್ರೆ ನಾವು ಆಲ್ಫಾ ಮತ್ತು ಬೀಟಾನ ನೋಡ್ಕೊಂಡೋಗಿದ್ದೇವೆ. ಇವಾಗ ಆಲ್ಫಾ ಮತ್ತು ಬೀಟಾನ ಪ್ರಾಡಕ್ಟ್ ಮತ್ತು ಸಮ್ಮನ್ನು ಕೊಟ್ಟಾಗ ನಾವು ಯಾವ ರೀತಿ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಕಂಡುಹಿಡಿಯೋದು ಅಂತ ಇವಾಗ ನೋಡ್ಕೊಂಡು ಹೋಗೋಣ. ದಟ್ ಈಸ್ ಒಂದು ಏನಂದರೆ ಇವಾಗ ನೋಡ್ಕೊಂಡೋಗಿ ಆಲ್ಫಾ ವ್ಯಾಲ್ಯೂ ಇವಾಗ 2 ಅಂದ್ಕೊಳ್ಳಿ, ಇನ್ನು ಬೀಟಾ ವ್ಯಾಲ್ಯೂ ಈಸ್ ಈಕ್ವಲ್ ಟು -1 ಅಂದ್ಕೊಳ್ಳಿ. ಇವಾಗ ಈ ವ್ಯಾಲ್ಯೂಗಳನ್ನು ಇಟ್ಕೊಂಡು ನಾವು ಕ್ವಾಡ್ರಾಟಿಕ್ ಈಕ್ವೇಷನನ್ನು ಯಾವ ರೀತಿ ಕಂಡುಹಿಡಿಯೋದು, ಈ ವರ್ಡು ಸಾಕಷ್ಟು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಇರುತ್ತೆ. ದಟ್ ಈಸ್ ಸೋ ಆನ್. ಅದು ಪರ್ಟಿಕ್ಯುಲರ್ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಯಾವ ರೀತಿ ನಾವು ಕಂಡುಹಿಡಿಯೋದು ಅಂತ ನೋಡ್ಕೊಂಡು ಹೋಗಬೇಕಾದ್ರೆ ಅದಕ್ಕೊಂದು ಫಾರ್ಮುಲಾ ಬರುತ್ತೆ. ದ್ಯಾಟ್ ಒನ್ ಈಸ್ ಜಸ್ಟ್ ಎ ಮಿನಿಟ್, that is k into bracket x square minus ಇವೆರಡುಗಳನ್ನು ಸಮ್ ಮಾಡ್ತೀವಲ್ಲ,
ಸಮ್ ಆಫ್ zeros into x plus product of zeros ಇದೆ ಇದರದ್ದು ವ್ಯಾಲ್ಯೂ ಅಂತ ನಾವು ಹೇಳ್ಬೋದು. ಇವಾಗ ಇದನ್ನು ಯಾವ ರೀತಿ ಕಂಡುಹಿಡಿಬೋದು ಅಂದರೆ ಇವೆರಡುಗಳನ್ನ ಸಮ್ ಮಾಡಿದಾಗ ಎಷ್ಟು ಬರುತ್ತೆ, ಆಲ್ಫಾ ಪ್ಲಸ್ ಬೀಟಾ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ +1 ಬರುತ್ತೆ. ಆ್ಯಂಡ್ ಆಲ್ಫಾ ಇಂಟು ಬೀಟಾ ಮಾಡಿದಾಗ ಎಷ್ಟು ಬರುತ್ತೆ, -2 ಬರುತ್ತೆ. ಸೇಮ್ ದ ವೇ ಕೆ ಇಂಟು ಬ್ರ್ಯಾಕೆಟ್ x² ಈ ಸಮ್ಮನ್ನು ಫುಟ್ ಮಾಡಿದಾಗ ಎಷ್ಟು ಬರುತ್ತೆ, -1x. ಆ್ಯಂಡ್ ಆಲ್ಸೋ ಪ್ರಾಡಕ್ಟನ್ನು ಪುಟ್ ಮಾಡಿದಾಗ -2 ಬರುತ್ತೆ. ಇವಾಗ ಕೆನ ವ್ಯಾಲ್ಯೂವನ್ನು ನಾವು ಯಾವ ರೀತಿ ಪುಟ್ ಮಾಡ್ಕೊಬೇಕು ಅಂದರೆ ಇಲ್ಲಿ ಯಾವುದೇ ರೀತಿಯ ಡಿವೈಡೆಡ್ ಬೈ ಇಲ್ಲ. ಸೊ ಇದ್ರ ವ್ಯಾಲ್ಯೂವನ್ನು ನಾವು 1 ಅಂತ ಪುಟ್ ಮಾಡ್ಕೊಳ್ಳೋಣ. ಸೊ 1 ಅಂತ ಪುಟ್ ಮಾಡಿದಾಗ ಎಷ್ಟು ಬರುತ್ತೆ, x² -1x -2 ಅಂತ ಬರುತ್ತೆ. ಸೊ x² -x -2 ಅಂತ ಇದ್ರದ್ದು ಪೋಲಿನೋಮಿಯಲ್ ಬರುತ್ತೆ. ಸೊ ಈ ರೀತಿ ನಾವು ಕಂಡುಹಿಡಿಯೋದು. ಇದನ್ನೇ ನಾವು ಇವಾಗ ಎರಡನೇ ಕ್ವಶನ್ನಲ್ಲಿ ನಾವು ಇವಾಗ ಅಪ್ಲೈ ಮಾಡಿಬಿಟ್ಟು ಮಾಡೋಣ. ದ ಫಸ್ಟ್ ಕ್ವಶನನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂದರೆ ಇಲ್ಲಿ ಡೈರೆಕ್ಟಾಗಿ ಆಲ್ಫಾ ಮತ್ತು ಬೀಟಾನ ವ್ಯಾಲ್ಯೂವನ್ನು ಕೊಟ್ಟಿಲ್ಲ, ಡೈರೆಕ್ಟಾಗಿ ಸಮ್ ಮತ್ತು ಪ್ರಾಡಕ್ಟ್ನ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ದಿಸ್ ಈಸ್ ಸಮ್ನ ವ್ಯಾಲ್ಯೂ ಆ್ಯಂಡ್ ದಿಸ್ ಈಸ್ ಪ್ರಾಡಕ್ಟ್ ಆಫ್ ಜೀರೋಸ್ನ ವ್ಯಾಲ್ಯೂ ಇದೆ. ಸೊ ಇವುಗಳನ್ನು ಡೈರೆಕ್ಟಾಗಿ ಏನು ಫಾರ್ಮುಲಾದಲ್ಲಿ ಫುಟ್ ಮಾಡ್ಕೊಂಡು ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಂಡು ಹೋಗ್ಬಿಟ್ಟು ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಫಸ್ಟ್ ಕ್ವಶನಲ್ಲಿ ಸಮ್ ಎಷ್ಟಿದೆ ಅಂದರೆ 1/4 ಇದೆ. ಪ್ರಾಡಕ್ಟ್ ಎಷ್ಟಿದೆ, -1 ಇದೆ. ಸೊ ಇವಾಗ ಲೆಟ್ ಸ್ಟಾರ್ಟ್ ದ ಕ್ವಶನ್ ಆನ್ಸರಿಂಗ್. ಯಾವ ರೀತಿ ನಾವು ಸಾಲ್ವಿಂಗ್ ಮಾಡಬೇಕಂದ್ರೆ ಸೊಲ್ಯೂಷನ್ ಅಂತ ಹಾಕ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಏನಿದೆ ಕೆ ಇಂಟು ಬ್ರ್ಯಾಕೆಟ್ ಫಾರ್ಮುಲಾ ನಾನು ಹಾಕಬೇಕಂದ್ರೆ x² ಮೈನಸ್ ದಿ ಸಮ್ ಆಫ್ ದಿ zeros into bracket x into x plus product of zeros ಫುಲ್ಲು ಬ್ರ್ಯಾಕೆಟ್ನ ಇವಾಗ ನಾವು ಕಂಪ್ಲೀಟ್ ಮಾಡಿದ್ವಿ. ಸೊ ಈಸ್ ಈಕ್ವಲ್ಸ್ ಟು ಕೆ ಇಂಟು x² ಮೈನಸ್ ಸಮ್ನ ವ್ಯಾಲ್ಯೂ ಎಷ್ಟಿದೆ 1/4 ಇದೆ. 1/4 ಇಂಟು ಎಕ್ಸ್ ಅಂತ ನಾವು ಹೇಳ್ಬೋದು. ಪ್ಲಸ್ ಪ್ರಾಡಕ್ಟ್ನ ವ್ಯಾಲ್ಯೂ ಎಷ್ಟಿದೆ, ಇಲ್ಲಿ -1 ಇದೆ. ಇವೆರಡನ್ನು ಫುಟ್ ಮಾಡಿದ್ವಿ. ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಕೆ ಇಂಟು ಬ್ರ್ಯಾಕೆಟ್ x² -x/4 ಇಲ್ಲಿ 1 ಇಂಟು ಎಕ್ಸ್ ಮಾಡಿದಾಗ ಎಕ್ಸ್ ಬರುತ್ತೆ. ಆ್ಯಂಡ್ ಆಲ್ಸೋ ಮೈನಸ್ ಬಂದಾಗ ಪ್ಲಸ್ ಇಂಟು ಇದು ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಮೈನಸ್ ಬರುತ್ತೆ. ಸೊ ಆ್ಯಂಡ್ ಅಗೇನ್ -1 ಅಂತ ಬರುತ್ತೆ. ಇವಾಗ ನಾವು ಏನು ಮಾಡಬೇಕಂದ್ರೆ ಈ 4ನ ಏನು ಇಲ್ಲಿ ಪ್ಲಸ್ ಮಾಡ್ಕೊಬೇಕು ಎಲ್ಲ ಕಡೆ. ಯಾವ ರೀತಿ ಪ್ಲಸ್ ಮಾಡ್ಕೊಬೇಕು ಅಂದರೆ 4x² -x -4 ಡಿವೈಡ್ ಬೈ 4 ಅಂತ ನಾವು ಮಾಡ್ಕೊಂಡ್ವಿ. ಈ 4ಅನ್ನು ಹೊರಗಡೆ ತರಬೇಕು. ಕಾಮನ್ನ ಹೊರಗಡೆ ತಂದಾಗ k/4 ಈಸ್ ಈಕ್ವಲ್ಸ್ ಟು ಇಂಟು ಬ್ರ್ಯಾಕೆಟ್ 4x² -x -4 ಅಂತ ಮಾಡಿದ್ವಿ. ಸೊ ಇವಾಗ ನಾವು ಏನು ಮಾಡಬೇಕಂದ್ರೆ ಇದೇನಿದೆಯಲ್ಲ ಹೊರಗಡೆದು 0 ಬರೋ ರೀತಿ ನಾವು ಕೆನ ವ್ಯಾಲ್ಯೂನ ಫುಟ್ ಮಾಡ್ಕೊಬೇಕು. ಸೊ ನಾವು ಕೆನ ವ್ಯಾಲ್ಯೂನ k ಈಸ್ ಈಕ್ವಲ್ಸ್ ಟು 4 ಅಂತ ನಾವು 1 ಬರೋ ರೀತಿ ನಾವು ಫುಟ್ ಮಾಡ್ಕೊಬೇಕು. k ಈಸ್ ಈಕ್ವಲ್ಸ್ ಟು 4 ಅಂತ ಮಾಡ್ಕೊಂಡ್ವಿ ಅಂದರೆ ಇವಾಗ 4/4 ಈಸ್ ಈಕ್ವಲ್ಸ್ ಟು 1 ಅಂತ ಬರುತ್ತೆ. ಸೊ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 4x² -x -4 ಅಂತ ಒಂದು ಪಾಲಿನೋಮಿಯಲ್ ಬರುತ್ತೆ. ಇದೇ ಯಾವುದಂದರೆ ಆನ್ಸರ್ ಅಂತ ನಾವು ಹೇಳ್ಬೋದು. ವಿ ವಿಲ್ ಗೋ ಫಾರ್ ದ ಸೆಕೆಂಡ್ ಕ್ವಶನ್ ಸೇಮ್ ಆ್ಯಸ್ ಯೂಶ್ವಲ್. ಸೆಕೆಂಡ್ ಕ್ವಶನಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಹೋಗೋದಬೇಕಾದ್ರೆ ದಟ್ ಈಸ್ ಸಮ್ನ ಎಷ್ಟು ಕೊಟ್ಟಿದ್ದಾರೆ, √2i ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಎಷ್ಟು ಕೊಟ್ಟಿದ್ದಾರೆ, 1/3 ಅಂತ ಕೊಟ್ಟಿದ್ದಾರೆ.
ಇಲ್ಲಿ ವೆರಿ ಸಿಂಪಲ್, ಡೈರೆಕ್ಟಾಗಿ ಫಾರ್ಮುಲಾ ಅಪ್ಲೈ ಮಾಡಿರಿ, ಏನು ಅದರಲ್ಲಿ ಇವುಗಳನ್ನು ಫುಟ್ ಮಾಡ್ಕೊಂಡು ಹೋಗಿ, ವ್ಯಾಲ್ಯೂಸನ್ನು ಫುಟ್ ಮಾಡ್ಕೊಂಡು ಹೋಗಿ ಆಟೋಮೆಟಿಕ್ಕಾಗಿ ಆನ್ಸರ್ ಬರುತ್ತೆ. ಫಾರ್ಮುಲಾ ಏನಂದರೆ ಕೆ ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ sum of the products and plus sum of the zeros and product of the zeros ಅಂತ ಹೇಳ್ಬೋದು. ಸೊ ಈಸ್ ಈಕ್ವಲ್ಸ್ ಟು ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ನ ವ್ಯಾಲ್ಯೂ ಎಷ್ಟಿದೆ -√2x ಇದೆ, ಆ್ಯಂಡ್ ಆಲ್ಸೋ ಪ್ರಾಡಕ್ಟ್ನ ವ್ಯಾಲ್ಯೂ ಎಷ್ಟಿದೆ 1/3 ಇದೆ. ಸೊ ನಾವಿವಾಗ ಏನು ಮಾಡ್ಕೊಂಡ್ರೆ ಒಳಗಡೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದನ್ನು 3x² ಮೈನಸ್ 3√2x ಪ್ಲಸ್ 1/3 ಅಂತ ಬರುತ್ತೆ. ಸೊ ಇವಾಗ k/3 ಅಂತ ಬರುತ್ತೆ. ಇವಾಗ 3x² ಮೈನಸ್ 3√x ಪ್ಲಸ್ 1 ಅಂತ ಏನು ಬರುತ್ತೋ ಇದು ಒಳಗಡೆ ಇರೋದೇ ಆನ್ಸರ್. ಇಷ್ಟು ಏನಿದೆಯಲ್ಲ ದಿಸ್ ಈಸ್ ಆನ್ಸರ್. ಆ್ಯಂಡ್ ನಾವು ಇವಾಗ ಕೇನ ವ್ಯಾಲ್ಯೂವನ್ನು ಎಷ್ಟು ಪುಟ್ ಮಾಡಬೇಕು ಅಂತ ಹೇಳಿದ್ರೆ ಟೋಟಲ್ ಆಗಿದ್ದು 1 ಅಂತ ಬರಬೇಕು. ಸೊ ಕೆ ಈಸ್ ಈಕ್ವಲ್ಸ್ ಟು 1 ಅಂತ ನಾವು ಫುಟ್ ಮಾಡ್ಕೊಂಡಾಗ 3/3 ನಾವು ಫುಟ್ ಮಾಡ್ಕೊಂಡಾಗ ಇದೆಷ್ಟು ಬರುತ್ತೆ 1 ಅಂತ ಬರುತ್ತೆ. ಸೊ ಇದು ಆನ್ಸರ್ ಆಗಿ ಬರುತ್ತೆ. ವಿ ವಿಲ್ ಗೋ ಫಾರ್ ದ ಥರ್ಡ್ ಕ್ವಶನ್. ಎಷ್ಟಂದರೆ ಥರ್ಡ್ ಕ್ವಶನ್ ನೋಡ್ಕೊಂಡು ಹೋಗ್ಬೇಕಾದ್ರೆ ಸಮ್ನ ವ್ಯಾಲ್ಯೂವನ್ನು ಎಷ್ಟು ಕೊಟ್ಟಿದ್ದಾರೆ 0 ಕೊಟ್ಟಿದ್ದಾರೆ, ಪ್ರಾಡಕ್ಟ್ನ ವ್ಯಾಲ್ಯೂವನ್ನು ಎಷ್ಟು ಕೊಟ್ಟಿದ್ದಾರೆ √5 ಕೊಟ್ಟಿದ್ದಾರೆ. ಫಾರ್ಮುಲಾನ ಹಾಕ್ಕೊಂಡು ಹೋಗ್ಬೇಕಾದ್ರೆ ಕೆ ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಕೆ ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಡೈರೆಕ್ಟಾಗಿ ನಾವು ಏನು ಮಾಡೋಣ ಫಾರ್ಮುಲಾ ಏನು ವ್ಯಾಲ್ಯೂಸನ್ನು ಪುಟ್ ಮಾಡ್ಕೊಳ್ಳೋಣ 0x ಪ್ಲಸ್ √5 0ನ ಯಾವುದ್ರ ಜೊತೆನೂ ಪ್ರಾಡಕ್ಟ್ ಮಾಡಿದಾಗ ದಟ್ ವ್ಯಾಲ್ಯೂ ಈಸ್ ಆಲ್ವೇಸ್ ಕಮ್ಸ್ 0. x² ಪ್ಲಸ್ √5 ಅಂತ ಬರುತ್ತೆ. ಸೊ ಇಲ್ಲಿ ಕೆನ ವ್ಯಾಲ್ಯೂವನ್ನು ನಾವೇನು ಮಾಡ್ಕೊಳ್ಳೋಣ ಕೆ ಈಸ್ ಈಕ್ವಲ್ಸ್ ಟು 1 ಅಂತ ಮಾಡ್ಕೊಳ್ಳೋಣ. ಸೊ ಅವಾಗ ಎಷ್ಟಾಗುತ್ತೆ x² ಪ್ಲಸ್ √5 ಅಂತ ಬರುತ್ತೆ. ದಿಸ್ ಈಸ್ ದ ಆನ್ಸರ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟು ಸೊ ಇವಾಗ ಇದ್ರದ್ದು ಆನ್ಸರ್ ಬಂತು. ಇವಾಗ ದ ನೆಕ್ಸ್ಟು ಯಾವಂದರೆ ಫೋರ್ತ್ ಕ್ವಶನ್ ಇದೆ. ಸಮ್ನ ವ್ಯಾಲ್ಯೂ 1 ಆ್ಯಂಡ್ ಪ್ರಾಡಕ್ಟ್ನ ವ್ಯಾಲ್ಯೂ 1 ಅಂತಿದೆ. ಇದನ್ನು ಕೂಡ ಹೋಮ್ವರ್ಕ್ ಕೊಡ್ತೀನಿ. ಆ್ಯಂಡ್ ಫಿಫ್ತ್ ಕ್ವಶನ್ ಈಸ್ ಯಾವುದಂದರೆ ಸಮ್ನ ವ್ಯಾಲ್ಯೂ 4 ಆ್ಯಂಡ್ ಪ್ರಾಡಕ್ಟ್ನ ವ್ಯಾಲ್ಯೂ 1 ಅಂತ ಇದೆ. ಇದನ್ನು ಕೂಡ ಹೋಮ್ವರ್ಕ್ ಕೊಡ್ತೀನಿ. ಆ್ಯಂಡ್ ಇದು ಸಿಕ್ಸ್ತ್ ಕ್ವಶನ್. ನಾನು ಫಿಫ್ತ್ ಕ್ವಶನನ್ನು ಮಾಡ್ತೀನಿ. ದಟ್ ಈಸ್ -1/4 ಆ್ಯಂಡ್ 1/4 ಅಂತ ಇದೆ. ಅದನ್ನು ನಾನು ಇವಾಗಲೇ ಮಾಡಿ ತೋರಿಸ್ತೀನಿ. ಫಿಫ್ತ್ ಕ್ವಶನ್ ಈಸ್ ಸಮ್ನ ವ್ಯಾಲ್ಯೂ ಎಷ್ಟಿದೆ -1/4 ಆ್ಯಂಡ್ ಪ್ರಾಡಕ್ಟ್ನ ವ್ಯಾಲ್ಯೂ ಎಷ್ಟಿದೆ ಪ್ಲಸ್ 1/4 ಅಂತ ಇದೆ. ಡೈರೆಕ್ಟ್ ಪುಟ್ಟಿಂಗ್ ಇನ್ ಫಾರ್ಮುಲಾ x² ಮೈನಸ್ ಸಮ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಜೀರೋಸ್ ಅಂತ ನಾವು ಹೇಳ್ಬೋದು. ಸೊ ಈಸ್ ಈಕ್ವಲ್ಸ್ ಟು ಕೆ ಇಂಟು ಬ್ರಾಕೆಟ್ x² ಮೈನಸ್ ಇಂಟು -1/4 ಇಂಟು ಎಕ್ಸ್ ಪ್ಲಸ್ 1/4 ಬ್ರಾಕೆಟ್ ಕಂಪ್ಲೀಟ್. ಕೆ ಈಸ್ ಈಕ್ವಲ್ಸ್ ಟು ಇವಾಗ x² ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 1/4 ಇಂಟು ಎಕ್ಸ್ ಅಥವಾ x/4 ಅಂತಲೂ ಬರೀಬೋದು. ಸೊ ಇದನ್ನು ಈ ರೀತಿ ಬರೆಯೋ ಬದಲು ಯಾವ ರೀತಿ ಅಂದರೆ x/4 ಅಂತ ಬರೆದು ಪ್ಲಸ್ 1/4 ಅಂತ ಮಾಡಿದ್ರು ಆಗತ್ತೆ. ಸೊ ಇವಾಗ ನಾವು ಏನು ಮಾಡ್ಬೇಕಂದ್ರೆ ಹಿಯರ್ ಈಸ್ ನಾಟ್ ದೇರ್ ಈಸ್ ನಾಟ್ ಈಸ್ ಈಕ್ವಲ್ಸ್ ಟು ಆ್ಯಂಡ್ ಕೆ ಇಂಟು 4x² ಪ್ಲಸ್ ಎಕ್ಸ್ ಪ್ಲಸ್ 1/4 ಅಂತ ಬರುತ್ತೆ. ಈ 4 ಹೊರಗಡೆ ತೊಗೊಂಬಂದ್ರೆ k/4 ಅಂತ ಬರುತ್ತೆ. ಸೊ 4x² ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ಬರುತ್ತೆ. ಇದು ಬ್ರಾಕೆಟ್ನ ಒಳಗಡೆ ಇರೋದೇ ಆನ್ಸರ್ ಆಗಿರುತ್ತೆ. ಸೊ ನಾವು ಇವಾಗ ಏನು ಮಾಡ್ಬೇಕಂದ್ರೆ
ಕೆ ಈಸ್ ಈಕ್ವಲ್ಸ್ ಟು 4 ಅಂತ ಪುಟ್ ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರು 4x² ಪ್ಲಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ಸ್ ಟು ಆನ್ಸರ್ ಅಂತ ಬರುತ್ತೆ. ಸೊ ನಿಮ್ಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೀವೆಲ್ಲರೂ ಎಲ್ಲರಿಗೂ ಈ ವಿಡಿಯೋದಿಂದ ಯಾವುದೇ ರೀತಿ ಹೆಲ್ಪ್ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಏನು ನಿಮಗೆ ಈ ಕ್ಲಾಸ್ನ PDF ಬೇಕಾಗಿದ್ರೆ ಅಥವಾ ಕ್ಲಾಸ್ ನೋಟ್ಸ್ ಬೇಕಾಗಿದ್ರೆ ಏನು ಮಾಡಿ ಅಂದರೆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಟೆಲಿಗ್ರಾಮ್ನ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಎಲ್ಲಿ? ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗ್ಬಿಟ್ಟು ನೋಡಿ. ಆ್ಯಂಡ್ ಆಲ್ಸೋ ಏನು ಮಾಡ್ಬೇಕಂದ್ರೆ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದಲ್ಲಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ದಟ್ ಈಸ್ 8660301051 ಆಗಿರುತ್ತೆ. ಸೊ ಇದಕ್ಕೆ ಮೆಸೇಜ್ ಮಾಡಿಬಿಟ್ಟು ನೀವು ಯಾವುದೇ ರೀತಿ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಆಲ್ ಆ್ಯಂಡ್